ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ 3 ಮಾಡ್ಯೂಲ್ಸು ಕೂಡ ಕಂಪ್ಲೀಟಾಗಿ ನೋಡಿದ್ದೀವಿ. ಸೊ ಇವಾಗ ಮಾಡ್ಯೂಲ್ 4 ಕೂಡ ಅದೇ ರೀತಿ ಒನ್ ಶಾಟಲ್ಲಿ ಮುಗಿಸೋಣ. ಸೊ ತಲೆ ಕೆಡ್ಸ್ಕೊಳ್ಬೇಡಿ, ನಾನು ಹೇಳೋದನ್ನ ಜಸ್ಟ್ ನೀವು ಕೇಳಿಸ್ಕೊತಾ ಹೋಗಿ. ಸೊ ನೀವು ಇದರಲ್ಲಿ ಕಂಪ್ಲೀಟ್ ಒಂದೊಂದು ಲೈನ್ ನೋಡ್ಕೊಳ್ಳೋ ಬದಲು ಫಸ್ಟ್ ನಾನು ಏನು ಹೇಳ್ತೀನಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೋಟ್ಸು ಆಲ್ರೆಡಿ ವಿದ್ಯಾರ್ಥಿಲಿ ಅಪ್ಲೋಡ್ ಆಗಿದೆ. ಸೊ ನೀವು ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು, ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು. ಓಕೆನಾ? ಸೊ ಇಷ್ಟು ಹೇಳ್ತಾ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ವಾಟ್ ಈಸ್ ಅಲ್ಟ್ರಾಸೋನೋಗ್ರಫಿ, ಎಕ್ಸ್ಪ್ಲೇನ್ ದ ಯೂಸಸ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅಲ್ಟ್ರಾಸೋನೋಗ್ರಫಿ? ಸೊ ಈ ಅಲ್ಟ್ರಾಸೋನೋಗ್ರಫಿ ಅಂದರೆ ಇದೊಂದು ಮೆಡಿಕಲ್ ಇಮೇಜಿಂಗ್ ಟೆಕ್ನಿಕ್. ಓಕೆನಾ? ಇದು ಏನು ಯೂಸ್ ಮಾಡುತ್ತೆ ಅಂದರೆ, ಇವಾಗ ಸೌಂಡ್ ವೇವ್ಸಲ್ಲಿ ಇರೋವಂಥ ಹೈ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಬಾಡಿ ಒಳಗಡೆ ಇರೋ ಅಂಥ ಆರ್ಗನ್ಸ್ ಆಗಲಿ ಪಾರ್ಟ್ಸ್ ಆಗಲಿ ನಾವು ನೋಡ್ಬೋದು. ಓಕೆನಾ? ಸೊ ಅದು ಈ ಒಂದು ಅಲ್ಟ್ರಾಸೋನೋಗ್ರಫಿನ ಯೂಸ್ ಮಾಡ್ಕೊಂಡು ನಾವು ಇದೆಲ್ಲ ನೋಡ್ಬೋದು. ಓಕೆನಾ? ಅಲ್ಟ್ರಾಸೋನೋಗ್ರಫಿ ಅಂದರೆ ಅದೊಂದು ಮೆಡಿಕಲ್ ಇಮೇಜಿಂಗ್ ಟೆಕ್ನಿಕ್. ಸೊ ಸೌಂಡ್ ವೇವ್ಸಲ್ಲಿ ಇರೋವಂಥ ಹೈ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ನಾವು ಬಾಡಿಯಲ್ಲಿ ಇರೋ ಅಂಥ ಆರ್ಗನ್ಸ್ ಆಗಲಿ ಸೊ ಪಾರ್ಟ್ಸ್ ಆಗಲಿ ನಾವು ನೋಡ್ಕೊಳ್ಬೋದು. ಸೊ ದಿಸ್ ಇಸ್ ಅಲ್ಟ್ರಾಸೋನೋಗ್ರಫಿ. ಓಕೆ? ಸೊ ಇದು ಡಾಕ್ಟರ್ಸಿಗೆ ಯಾವುದೇ ರೀತಿ ಸರ್ಜರಿ ಮಾಡಿಬಿಟ್ಟು ಅಥವಾ ಎಕ್ಸ್ರೇಸ್ನ ಮಾಡಿಬಿಟ್ಟು ನೋಡಬೇಕಂತ ಏನಲ್ಲ. ಓಕೆನಾ? ಸೊ ಇವಾಗ ಅದನ್ನು ಸರ್ಜರಿಗಳು ಮಾಡ್ದೇ ನಾವು ಒಳಗಡೆ ಆರ್ಗನ್ಸ್ ಹೆಂಗಿದಾವೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ದಟ್ ಈಸ್ ವಾಟ್ ಅಲ್ಟ್ರಾಸೋನೋಗ್ರಫಿ ಯೂಸಸ್. ಓಕೆನಾ? ಸೊ ಇವಾಗ ಈ ಅಲ್ಟ್ರಾಸೋನೋಗ್ರಫಿ ಏನಕ್ಕೆ ಯೂಸಸ್ ಅಂತ, ಏನಕ್ಕೆ ಯೂಸ್ ಮಾಡ್ತಾರೆ, ಸೊ ವಾಟ್ ಈಸ್ ದ ಯೂಸಸ್ ಆಫ್ ಅಲ್ಟ್ರಾಸೋನೋಗ್ರಫಿ ಅಂತ ಅಂದರೆ, ಸೊ ಫಸ್ಟಿಗೆ ಇದು ಜನರಲ್ ಆಗಿ ಇವಾಗ ಯಾರು ಪ್ರೆಗ್ನೆಂಟ್ ಇರ್ತಾರಲ್ವಾ, ಸೊ ಅವ್ರ ಒಳಗಡೆ ಬೇಬಿ ಹೆಂಗಿದೆ, ಸೊ ಆರೋಗ್ಯವಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇವಾಗ ಅಕಸ್ಮಾತ್ ಏನಾದರೂ ಈ PCODs ಆ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಸೊ ಅವಾಗ ಆ ಪ್ರಾಬ್ಲಮ್ಸ್ನ ಡಿಟೆಕ್ಟ್ ಮಾಡೋದಕ್ಕೆ ಸ್ಕ್ಯಾನಿಂಗು ಅದೆಲ್ಲ ಮಾಡಬೇಕು. ಸೊ ಆ ಒಂದು ಪ್ರಾಬ್ಲಮ್ಸ್ನ ಡಿಟೆಕ್ಟ್ ಮಾಡೋದಕ್ಕೆ ಸೊ ಇವಾಗ ಯೂಟ್ರಸ್ಸು ಓವರೀಸ್ನ ಎಕ್ಸಾಮಿನ್ ಮಾಡೋದು. ಸೊ ಲೈಕ್ ಅದನ್ನು ನೀವು ನೋಡ್ಬೋದು. ಓಕೆನಾ? ಥ್ರೂ ದ ಅಲ್ಟ್ರಾಸೋನೋಗ್ರಫಿ ಟೆಕ್ನಿಕ್ಸ್. ಓಕೆನಾ? ಒಟ್ಟಿನಲ್ಲಿ ಲೈಕ್ ಮೇಜರ್ ಆಗಿ ಹ್ಯೂಮನ್ಸಿಗೆ ಲೈಕ್ ಡ್ಯೂರಿಂಗ್ ಪ್ರೆಗ್ನೆನ್ಸೀಸ್ ಮತ್ತು ಯೂಟ್ರಸ್ ಮತ್ತು ಓವರೀಸ್ನ ಎಕ್ಸಾಮಿನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ? ನೆಕ್ಸ್ಟ್ ಬಂದುಬಿಟ್ಟು ಅಬ್ಡಮಿನಲ್ ಇಮೇಜಿಂಗ್. ಓಕೆ? ಸೊ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಒಳಗಡೆ ಇರೋವಂಥ ಅಬ್ಡಮನ್ ಆರ್ಗನ್ಸ್ ಅಂತಂದರೆ ಸ್ಟೊಮಕ್ ಏರಿಯಾದಲ್ಲಿ ಬರೋವಂತಹ ಆರ್ಗನ್ಸ್. ಓಕೆನಾ? ಈ ಒಂದು ಆರ್ಗನ್ಸು ಅಂದರೆ ಯಾವ್ದ್ಯಾವುದು, ಲಿವರು, ಕಿಡ್ನಿ, ಸೊ ಆಮೇಲೆ ಪ್ಯಾನ್ಕ್ರಿಯಾಸು, ಇದನ್ನು ಎಕ್ಸಾಮಿನ್ ಮಾಡೋದಕ್ಕೆ ಸೊ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಮಸ್ಕ್ಯುಲೋಸ್ಕೆಲಿಟಲ್ ಇಮೇಜಿಂಗ್. ಸೊ ಸ್ಕೆಲಿಟಲ್ ಇಮೇಜಿಂಗ್ ಅಂದರೆ ಮಸಲ್ಸ್ ಮತ್ತು ಬೋನ್ಸು, ಸೊ ಇದನ್ನು ಎಕ್ಸಾಮಿನ್ ಮಾಡೋದಕ್ಕೆ. ಆಮೇಲೆ ಐ ಮತ್ತು ನೆಕ್ ಇಮೇಜಿಂಗ್ ಅಂದರೆ ಇವಾಗ ಐ ಮತ್ತು ನೆಕ್ ಚೆಕಪ್, ಇವಾಗ ಐಸ್, ಥೈರಾಯ್ಡ್ ಗ್ಲ್ಯಾಂಡ್ಸು, ನೆಕ್ ಟಿಶ್ಯೂಸ್ನ ನೋಡೋದಕ್ಕೆ. ಓಕೆ? ನೆಕ್ಸ್ಟು ವ್ಯಾಸ್ಕ್ಯುಲರ್ ಇಮೇಜಿಂಗ್ ಅಂದರೆ ಇದು ಬ್ಲಡ್ ವೆಸಲ್ಸ್ನ ಸ್ಕ್ಯಾನ್ ಮಾಡೋದಕ್ಕೆ. ಅಂದರೆ ಇವಾಗ ಬ್ಲಡ್ ವೆಸಲ್ಸ್ ಚೆಕ್ ಮಾಡೋದಕ್ಕೆ, ಫ್ಲೋ ಚೆಕ್ ಮಾಡೋದಕ್ಕೆ, ಬ್ಲಾಕೇಜಸ್ನ ಚೆಕ್ ಮಾಡೋದಕ್ಕೆ ಈ ಒಂದು ಅಲ್ಟ್ರಾಸೋನೋಗ್ರಫಿನ ಯೂಸ್ ಮಾಡ್ತಾರೆ. ಓಕೆ? ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋದಾದರೆ, ಸೊ ಫಸ್ಟಿಗೆ ಇಮ್ಯಾಜಿನ್ ಲೈಕ್ ನೀವೊಂದು ವ್ಯಾಲಿಯಲ್ಲಿ ನಿಂತ್ಕೊಂಡು ನೀವು ಹಲೋ ಅಂತ ಜೋರಾಗಿ ಕಿರ್ಚ್ತೀರಾ. ಸೊ ಅವಾಗ ಅಥವಾ ಹಿಂಗೆ ಅಂದ್ಕೊಳ್ಳಿ, ಅಂದರೆ ಇವಾಗ ಯಾವುದೋ ಒಂದು ಮನೆ ಖಾಲಿ ಇದೆ, ನೀವು ಅಲ್ಲಿ ಹೋಗಿ ನೀವು ಜೋರಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರು ಕೂಡ ನಿಮಗೆ ವಾಯ್ಸ್ ಎಕೋ ಆಗುತ್ತೆ ಅಲ್ವಾ. ಸೊ ನಿಮ್ಮ ವಾಯ್ಸು ನಿಮಗೆ ವಾಪಸ್ ಬರುತ್ತೆ, ಅದನ್ನು ಎಕೋ ಅಂತ ಕರೀತಾರಲ್ವಾ. ಸೊ ಹಿಂಗೆ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಟ್ರಾಸೌಂಡು ಕೂಡ ವರ್ಕ್ ಆಗೋದು. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಟ್ರಾನ್ಸ್ಡ್ಯೂಸರ್. ಸೊ ಈ ಟ್ರಾನ್ಸ್ಡ್ಯೂಸರ್ ಏನಪ್ಪ ಅಂತಂದರೆ, ಈ ಟ್ರಾನ್ಸ್ಡ್ಯೂಸರ್ನ ನೀವು ಸ್ಕಿನ್ ಮೇಲೆ ಪ್ಲೇಸ್ ಮಾಡ್ತಾರೆ ಡಾಕ್ಟರ್. ಓಕೆನಾ? ಟ್ರಾನ್ಸ್ಡ್ಯೂಸರ್ ಅಂದರೆ ಅದೊಂದು ಸ್ಮಾಲ್ ಡಿವೈಸ್. ಇದೇನು ಮಾಡುತ್ತೆ, ಸೌಂಡ್ ವೇವ್ಸ್ನ ಕಳಿಸೋದಾಗಿರಲಿ ರಿಸೀವ್ ಮಾಡೋದಾಗಿರಲಿ ಅದನ್ನು ಈ ಒಂದು ಟ್ರಾನ್ಸ್ಡ್ಯೂಸರ್ ಮಾಡುತ್ತೆ. ಓಕೆ? ನೆಕ್ಸ್ಟ್ ಎಮಿಷನ್ ಆಫ್ ಸೌಂಡ್ ವೇವ್ಸ್. ಸೊ ಇವಾಗ ಟ್ರಾನ್ಸ್ಡ್ಯೂಸರ್ ಏನು ಮಾಡುತ್ತೆ, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ನ ಕಳಿಸುತ್ತೆ ಬಾಡಿ ಒಳಗಡೆ. ಸೊ ಇದು ಯಾವಾಗ ಈ ಒಂದು ಏನಂತೀರ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸು ಬಾಡಿ ಒಳಗೆ ಎಂಟರ್ ಆದಾಗ ಸೊ ಒಂದು ಆರ್ಗನ್ಸ್ ಅಥವಾ ಟಿಶ್ಯೂಗೆ ಹಿಟ್ ಆದಾಗ ಏನಾಗುತ್ತೆ, ಅದು ವಾಪಸ್ ಏನಾಗುತ್ತೆ, ಆ ಸೌಂಡ್ ವೇವ್ ಬೌನ್ಸ್ ಆಗುತ್ತೆ ಆಸ್ ಅ ಎಕೋ. ಸೊ ಜಸ್ಟ್ ಲೈಕ್ ನೀವು ಯಾವಾಗಲೂ ಯಾವುದೋ ಒಂದು ರೂಮಲ್ಲಿ ನೀವು ಹಲೋ ಅಂತ ಕಿಚ್ಚಿದಾಗ ನಿಮ್ಗೆ ವಾಪಸ್ ಸೌಂಡ್ ಬರುತ್ತೋ, ಅದೇ ರೀತಿ ಬಾಡಿ ಒಳಗಡೆ ಆ ಒಂದು ಹೈ ಫ್ರೀಕ್ವೆನ್ಸಿ ಸೌಂಡ್ ಹೋದಾಗ ಅದೇನಾದರೂ ಆರ್ಗನ್ಸ್ ಅಥವಾ ಟಿಶ್ಯೂಗೆ ಹಿಟ್ ಆದಾಗ ಆ ಒಂದು ಸೌಂಡ್ ಏನಾಗುತ್ತೆ, ವಾಪಸ್ ಬರುತ್ತೆ, ನಿಮಗೆ ಎಕೋ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ರಿಫ್ಲೆಕ್ಷನ್ ಆಫ್ ದ ಸೌಂಡ್ ವೇವ್ಸ್. ನೆಕ್ಸ್ಟ್ ರೆಸೆಪ್ಷನ್ ಆಫ್ ಎಕೋಸ್ ಅಂದರೆ ಇವಾಗ ಟ್ರಾನ್ಸ್ಡ್ಯೂಸರ್ ಏನು ಮಾಡುತ್ತೆ, ಇವಾಗ ನಿಮ್ಮ ಸ್ಕಿನ್ ಮೇಲೆ ಪ್ಲೇಸ್ ಆಗಿರುತ್ತಲ್ವಾ, ಅದಕ್ಕೆ ಏನು ಮಾಡುತ್ತೆ, ವಾಪಸ್ ಆ ಸೌಂಡು ರಿಸೀವ್
ಸೇವ್ ಆಗುತ್ತೆ. ಸೊ ಓಕೆನಾ. ಆಮೇಲೆ ಆ ಒಂದು ಎಕೋನ ಏನು ಮಾಡ್ತಾರೆ, ಕಂಪ್ಯೂಟರು ಆ ಒಂದು ಎಕೋನ ಇಮೇಜಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಅದರಿಂದ ಡಾಕ್ಟರ್ಸು ಅದನ್ನು ನೋಡಿ ಮಾನಿಟರ್ ಮಾಡ್ಬೋದು. ಓಕೆ, ನಿಮ್ಮ ಆರ್ಗನ್ ಈ ಥರ ಇದೆ, ಅಥವಾ ನಿಮ್ಮ ಒಳಗಡೆ ಇರೋವಂಥ ಬೇಬಿ ಈ ಥರ ಇದೆ, ಅಥವಾ ನಿಮ್ಗೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ಸು ಪ್ರಿಡಿಕ್ಟ್ ಮಾಡ್ತಾರೆ ಆ ಒಂದು ಇಮೇಜಿಂದ. ಅರ್ಥ ಆಯ್ತಲ್ವಾ? ಸೊ ಏನಂದರೆ ಟ್ರಾನ್ಸ್ಡ್ಯೂಸರು ನಿಮ್ಮ ಒಂದು ಸ್ಕಿನ್ ಮೇಲೆ ಪ್ಲೇಸ್ ಮಾಡಿರ್ತಾರೆ. ಆ ಒಂದು ಟ್ರಾನ್ಸ್ಡ್ಯೂಸರ್ ಏನು ಮಾಡುತ್ತೆ ಅಂದರೆ, ಸೊ ಇವಾಗ ಹೈ ಫ್ರೀಕ್ವೆನ್ಸಿ ಸೌಂಡ್ನ ಕಳಿಸತ್ತೆ ಬಾಡಿ ಒಳಗಡೆ. ಈ ಒಂದು ಹೈ ಫ್ರೀಕ್ವೆನ್ಸಿ ಸೌಂಡ್ ಏನಿರುತ್ತೆ ಅಲ್ವಾ, ಯಾವಾಗ ನಿಮಗೆ ಆರ್ಗನ್ ಅಥವಾ ಟಿಶ್ಯೂಗೆ ಹಿಟ್ ಆದಾಗ ಅದೇನಾಗುತ್ತೆ, ವರ್ಲ್ಡ್ ವಾಪಸ್ ಬರುತ್ತೆ. ಸೊ ಆ ಒಂದು ವಾಪಸ್ ಬಂದಿರೋ ಅಂಥ ಎಕೋನ ಏನು ಮಾಡುತ್ತೆ, ಟ್ರಾನ್ಸ್ಡ್ಯೂಸರು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದನ್ನು ಕಂಪ್ಯೂಟರಿಗೆ ಕಳಿಸಿದಾಗ ಕಂಪ್ಯೂಟರ್ ಏನು ಮಾಡುತ್ತೆ, ಆ ಒಂದು ಎಕೋನ ಇಮೇಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಆ ಒಂದು ಇಮೇಜಿಂದ ಡಾಕ್ಟರು ಓಕೆ ಈ ಥರ ಇದೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಅಷ್ಟೇ. ಸೊ ದಿಸ್ ಇಸ್ ಜನರಲಿ ಅಬೌಟ್ ಅಲ್ಟ್ರಾಸೋನೋಗ್ರಫಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, ವಾಟ್ ಆರ್ ದ ಪೊಟೆನ್ಷಿಯಲ್ ಅಪ್ಲಿಕೇಶನ್ಸ್ ಆಫ್ ದ ಶಾರ್ಕ್ ಸ್ಕಿನ್ ಇನ್ಸ್ಪೈರ್ಡ್ ಓಕೆನಾ ಬೈ ದ ಸ್ವಿಮ್ಮರ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ವಾಟ್ ಆರ್ ದ ಪೊಟೆನ್ಷಿಯಲ್ ಅಪ್ಲಿಕೇಶನ್ಸ್ ಆಫ್ ದ ಶಾರ್ಕ್ ಸ್ಕಿನ್ ಅಂತ ನೋಡೋದಾದ್ರೆ, ಶಾರ್ಕ್ ಸ್ಕಿನ್ ಯೂಶುವಲ್ ಆಗಿ ಸ್ಮೂತ್ ಇರೋದಿಲ್ಲ. ಓಕೆನಾ, ಇದಂತೂ ನಮಗೆ ಗೊತ್ತು, ಸ್ಮೂತ್ ಅಂತೂ ಇರೋದಿಲ್ಲ. ಆ ಒಂದು ಸ್ಕಿನ್ ಮೇಲೆ ಟೂತ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಒಂದು ಚಿಕ್ಕ ಚಿಕ್ಕ ಮುಳ್ಳುಗಳ ಥರ ಟೂತ್ಗಳಿರುತ್ತೆ ಆ ಒಂದು ಸ್ಟ್ರಕ್ಚರ್ ಮೇಲೆ. ಓಕೆನಾ, ಅದನ್ನು ನಾವು ಡೆಂಟ್ರಿಕಲ್ಸ್ ಅಂತ ಕರಿತೀವಿ. ಓಕೆನಾ, ಈ ಒಂದು ಟೈನಿ ಸ್ಟ್ರಕ್ಚರ್ಸ್ ಏನಿರುತ್ತೆ ಅಲ್ವಾ, ಅಂದರೆ ಅದು ಹಿಂಗೆ ಒಂದು ಮೇಲೆ ಒಳ್ಳೆ ಮುಳ್ಳು ಥರ ಇರುತ್ತೆ ಅಲ್ವಾ. ಸೊ ಆ ಒಂದು ಟೈನಿ ಸ್ಟ್ರಕ್ಚರ್ ಏನು ಮಾಡುತ್ತೆ ಅಂದರೆ, ಈಸಿಯಾಗಿ ವಾಟರ್ ಮುಖಾಂತರ ಹೋಗೋದಕ್ಕೆ, ಶಾರ್ಕ್ ಬಾಡಿ ವಾಟರ್ ಮುಖಾಂತರ ಈಸಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಇದರಿಂದ ಏನಾಗುತ್ತೆ, ಅದು ಬೇಗನೂ ಸ್ವಿಮ್ ಮಾಡುತ್ತೆ ಮತ್ತು ಅಷ್ಟೊಂದು ಎಫರ್ಟ್ಸ್ ಕೂಡ ಹಾಕೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ಶಾರ್ಕ್ ಸ್ಕಿನ್. ಓಕೆನಾ, ಸೈಂಟಿಸ್ಟು ಇದನ್ನು ನೋಡ್ಬಿಟ್ಟು ಇದೇ ಒಂದು ಕಾನ್ಸೆಪ್ಟ್ನ ಸ್ವಿಮ್ಮರ್ಸಿಗೆ ಕಾಪಿ ಮಾಡಿದ್ದಾರೆ, ಸ್ವಿಮ್ ಸೂಟ್ಸ ಮಾಡೋದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಗೊತ್ತಾಯ್ತಲ್ವಾ, ಏನು ಶಾರ್ಕ್ ಸ್ಕಿನ್ನು ಸ್ಮೂತ್ ಇರೋದಿಲ್ಲ, ಅದ್ರ ಮೇಲೆ ಟೂತ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಒಂದು ಟೂತ್ ಲೈಕ್ ಸ್ಟ್ರಕ್ಚರ್ ಏನು ಮಾಡುತ್ತೆ ಅಂದರೆ, ಈಸಿಯಾಗಿ ವಾಟರಲ್ಲಿ ಫಾಸ್ಟಾಗಿ ಫ್ಲೋ ಮಾಡ್ಕೊಂಡು ಹೋಗ್ಬೋದು ವಾಟರ್ ಮುಖಾಂತರ. ಓಕೆ, ಸೊ ಇದರದ್ದು ನಾವು ಅಪ್ಲಿಕೇಶನ್ಸ್ನ ನೋಡೋದಾದರೆ, ಇವಾಗ ಇಟ್ ಹೆಲ್ಪ್ಸ್ ದ ಸ್ವಿಮ್ಮರ್ಸ್ ಟು ಮೂವ್ ಫಾಸ್ಟರ್. ಓಕೆನಾ, ಆಮೇಲೆ ಬೇಗ ಸ್ವಿಮ್ ಮಾಡ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡುತ್ತೆ. ಮತ್ತು ಪರ್ಫಾರ್ಮೆನ್ಸ್, ಅಕಸ್ಮಾತ್ ಏನಾದರೂ ಕಾಂಪಿಟೇಷನ್ ಇದ್ದರೆ ಸೊ ಪರ್ಫಾರ್ಮೆನ್ಸ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಸ್ವಿಮ್ಮರ್ಸ್ ಏನು ಮಾಡ್ಬೋದು, ತುಂಬ ಎನರ್ಜಿ ಹಾಕೋ ಅಂತ ಅಗತ್ಯ ಏನಿಲ್ಲ. ಸೊ ಅವರು ಕಡಿಮೆ ಎನರ್ಜಿಯಿಂದನೇ ಅವ್ರು ಏನು ಮಾಡ್ಬೋದು, ವಾಟರ್ ರೆಸಿಸ್ಟೆನ್ಸ್ನ ತಡಿಬೋದು. ಆಮೇಲೆ ನೆಕ್ಸ್ಟ್ ಹೈಡ್ರೋಡೈನಮಿಕ್ ಡಿಸೈನ್ ಅಂತ ಅಂದರೆ, ಸೊ ಈ ಒಂದು ಡಿಸೈನು ನಮಗೆ ವಾಟರ್ ಮುಖಾಂತರ ಈಸಿಯಾಗಿ ಸ್ಮೂತಾಗಿ ಫ್ಲೋ ಮಾಡ್ಕೊಂಡು ಹೋಗೋದಕ್ಕೆ ಈ ಒಂದು ಡಿಸೈನ್. ಓಕೆನಾ, ನೆಕ್ಸ್ಟ್ ರೆಡ್ಯೂಸ್ಡ್ ವಾಟರ್ ರೆಸಿಸ್ಟೆನ್ಸ್ ಅಂದರೆ ಇದೇನು ಮಾಡುತ್ತೆ, ಡ್ರ್ಯಾಗ್ನ ರಿಡ್ಯೂಸ್ ಮಾಡುತ್ತೆ. ಆಮೇಲೆ ಸ್ವಿಮ್ಮಿಂಗ್ನ ಈಸಿಯಾಗಿ ಒಂದು ಫ್ಲೋ ಅಲ್ಲಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಓಕೆನಾ, ಆಮೇಲೆ ಮೆಡಿಕಲ್ ಯೂಸಸ್ ಅಂತ ಅಂದರೆ, ಇವಾಗ ಶಾರ್ಕ್ ಸ್ಕಿನ್ ಪ್ಯಾಟ್ರನ್ನು ಇಟ್ ಈಸ್ ಯೂಸ್ ಟು ಮೇಕ್ ದ ಮೆಡಿಕಲ್ ಸರ್ಫೇಸಸ್ ದಟ್ ರೆಡ್ಯೂಸಸ್ ದ ಬ್ಯಾಕ್ಟೀರಿಯಲ್ ಗ್ರೋತ್. ಓಕೆನಾ, ಬ್ಯಾಕ್ಟೀರಿಯಲ್ ಗ್ರೋತ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಶಾರ್ಕ್ ಸ್ಕಿನ್ ಪ್ಯಾಟ್ರನ್ನ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅಂಡರ್ ವಾಟರ್ ರೋಬೋಟಿಕ್ಸ್ ಅಂತ ಅಂದರೆ, ಇವಾಗ ಅಂಡರ್ ವಾಟರ್ ರೋಬೋಟಿಕ್ಸು ಮತ್ತು ಸಬ್ಮರೀನ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ಏನಕ್ಕೆ ಅಂತ ಅಂದರೆ ಸ್ಮೂತಾಗಿ ವಾಟ್ರಲ್ಲಿ ಮೂವ್ ಆಗೋದಕ್ಕೆ. ಓಕೆ, ಸೊ ದಟ್ ಈಸ್ ವಾಟ್. ಸೊ ಅರ್ಥ ಆಯ್ತಲ್ವಾ, ಶಾರ್ಕ್ ಸ್ಕಿನ್ ಲೆಸ್ ರೆಸಿಸ್ಟೆಂಟ್ ವಾಟರು, ಆಮೇಲೆ ಇದರಿಂದ ನಾವು ಈಸಿಯಾಗಿ ಸ್ವಿಮ್ ಮಾಡ್ಬೋದು ಲೆಸ್ ಎನರ್ಜಿ ಯೂಸ್ ಮಾಡಿಕೊಂಡು. ಆಮೇಲೆ ಇದು ರೋಬೋಟ್ಸು ಮತ್ತು ಮೆಡಿಕಲ್ ಫೀಲ್ಡಲ್ಲೂ ಕೂಡ ಯೂಸ್ ಮಾಡ್ತಾರೆ ಅಷ್ಟೇ. ಓಕೆನಾ, ಸೊ ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಇದ್ದಾವೆ. ಒಂದು ಸೆಲ್ ಫ್ರೀ ಹಿಮೋಗ್ಲೋಬಿನ್ ಅಂತ ಅಂದರೆ ಇದು ಇಟ್ ಈಸ್ ಅ ಹಿಮೋಗ್ಲೋಬಿನ್ ವಿತೌಟ್ ದ ರೆಡ್ ಬ್ಲಡ್ ಸೆಲ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆಕ್ಸಿಜನ್ನ ಡೈರೆಕ್ಟಾಗಿ ಕ್ಯಾರಿ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನೂ ಒಂದು ಬಂದ್ಬಿಟ್ಟು ಜೆನೆಟಿಕಲಿ ಮೇಡ್ ಹಿಮೋಗ್ಲೋಬಿನ್ ಅಂತ ಅಂದರೆ, ಇದು ಏನು ಮಾಡುತ್ತೆ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ನ ಅಂದರೆ ಹಿಮೋಗ್ಲೋಬಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ನ ಯೂಸ್ ಮಾಡಿಕೊಂಡು. ಇದು ಎಸ್ಪೆಷಲಿ ಲ್ಯಾಬ್ರೇಟರಿಯಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಇಟ್ ಈಸ್ ಜನರಲಿ ಮೇಡ್ ಇನ್ ದ ಲ್ಯಾಬ್ರೇಟರಿ. ನೆಕ್ಸ್ಟ್
ಹಿಮೋಗ್ಲೋಬಿನ್. ಈ ಒಂದು ಹಿಮೋಗ್ಲೋಬಿನ್ ಏನಂದರೆ ದೀಸ್ ಆರ್ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಜಾಯಿಂಟ್ ಟುಗೆದರ್ ಟು ಮೇಕ್ ದೆಮ್ ಮೋರ್ ಸ್ಟೇಬಲ್ ಆ್ಯಂಡ್ ಲಾಸ್ಟ್ ಲಾಂಗರ್. ಓಕೆನಾ. ನೆಕ್ಸ್ಟ್ ಕವರ್ಡ್ ಹಿಮೋಗ್ಲೋಬಿನ್ ಅಂದರೆ ಕವರ್ಡ್ ಹಿಮೋಗ್ಲೋಬಿನ್ ಅಂತಂದರೆ ಇಟ್ ಈಸ್ ಅ ಹಿಮೋಗ್ಲೋಬಿನ್ ವಿಚ್ ಇಸ್ ಕವರ್ಡ್ ಇನ್ ಸೈಡ್ ದ ಪ್ರೊಟೆಕ್ಟಿವ್ ಲೇಯರ್. ಅದನ್ನು ನಾವು ಕವರ್ಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ರೈಟ್ ಅ ನೋಟ್ ಆನ್ HbOCs ಆ್ಯಂಡ್ PFCs. ಸೊ ಫಸ್ಟ್ ಆಫ್ ಆಲ್ HbOCs ಅಂದರೆ ಏನು? HbOC ಅಂದರೆ ಜನರಲ್ ಆಗಿ ಹಿಮೋಗ್ಲೋಬಿನ್ ಬೇಸ್ಡ್ ಆಕ್ಸಿಜನ್ ಕ್ಯಾರಿಯರ್ಸ್ ಅಂತಲೇ ನಾವು ಹೇಳ್ಬೋದು. ಸೊ ಈ HbOCs ಏನಪ್ಪ ಅಂದರೆ ಇದೊಂದು ಆರ್ಟಿಫಿಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್. ಅಂದರೆ ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ ಗೊತ್ತಾಗುತ್ತೆ. ಓಕೆನಾ. ಇದೊಂದು ಆರ್ಟಿಫಿಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್. ಓಕೆ. ಸೊ ಇದು ಯಾವುದರಿಂದ ಮಾಡಿರ್ತಾರೆ ಅಂದರೆ ಹಿಮೋಗ್ಲೋಬಿನಿಂದ ಮಾಡಿರ್ತಾರೆ. ಅಂದರೆ ಇದು ಬ್ಲಡ್ಡಲ್ಲಿ ಅಂದರೆ ಇಟ್ ಈಸ್ ಯೂಸ್ ಟು ಕ್ಯಾರಿ ದ ಆಕ್ಸಿಜನ್. ಓಕೆನಾ. ಲಂಗ್ಸಿಂದ ನಮ್ಮ ಬಾಡಿಲಿ ಬೇರೆ ಬೇರೆ ಯಾವ್ಯಾವ ಪಾರ್ಟ್ಸ್ಗಳಿದ್ದಾವೆ ಅಲ್ಲಿವರೆಗೂ ಕೂಡ ಆಕ್ಸಿಜನ್ನ ಕ್ಯಾರಿ ಮಾಡೋದಕ್ಕೆ ಈ ಒಂದು HbOCs ಹೆಲ್ಪ್ ಮಾಡುತ್ತೆ. ಓಕೆನಾ. ಯಾವಾಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಇರಲ್ಲ ಅಲ್ವಾ, ಸೊ ಆ ಬ್ಲಡ್ ಬದಲಾಗಿ ಆರ್ಟಿಫಿಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಬ್ಲಡ್ ಥರನೇ ವರ್ಕ್ ಆಗುತ್ತೆ ಅನ್ನೋ ಥರ. ಓಕೆನಾ. ಸೊ ಬ್ಲಡ್ ಥರನೇ ವರ್ಕ್ ಆಗುತ್ತೆ. ಯಾವಾಗ ನಮ್ಮ ಬಾಡಿಲಿ ಬ್ಲಡ್ ಇರೋದಿಲ್ಲ ಈ ಒಂದು HbOCs ಏನು ಮಾಡುತ್ತೆ, ನಮ್ಮ ಒಂದು ಲಂಗ್ಸಿಂದ ಬೇರೆ ಬಾಡಿ ಪಾರ್ಟ್ಸ್ಗೆ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ ಅಷ್ಟೇ. ಓಕೆನಾ. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್ ಇದ್ರದ್ದು ನಾವು ಅಡ್ವಾಂಟೇಜ್ ಏನಂತ ಅಂದರೆ ತುಂಬ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಓಕೆನಾ. ಸೊ ಇವಾಗ ದೇ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್ ಟು ಬಾಡಿ ಟಿಶ್ಯೂಸ್ as well. ಓಕೆ. ಆಮೇಲೆ ಇದು ಯಾರಾದರೂ ಯೂಸ್ ಮಾಡ್ಬೋದು, ಅಂದರೆ ಯಾರಾದರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಯಾವುದೇ ರೀತಿ ಇವಾಗ ನೋಡಿ, ನೀವು ಯಾರಿಗಾದ್ರೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಮ್ಯಾಚಿಂಗ್ ಬ್ಲಡ್ ಆಗಿರಬೇಕು, ಆವಾಗ ಮಾತ್ರ ಅವ್ರ ಬಾಡಿಗೆ ಸೆಟ್ ಆಗುತ್ತೆ ಅಲ್ವಾ. ಸೊ ಇದಕ್ಕೆ ಯಾವುದೇ ರೀತಿ ಮ್ಯಾಚಿಂಗ್ ಅನ್ನೋದು ಬೇಕಾಗಿಲ್ಲ. ಸೊ ಯಾವುದೇ ಬ್ಲಡ್ ಗ್ರೂಪ್ ಆಗಿರಲಿ ಇದು ಸೂಟಬಲ್ ಆಗುತ್ತೆ. ಓಕೆ. ಆಮೇಲೆ ಇದು ಮಾಮೂಲಿ ಬ್ಲಡ್ ಇವಾಗ ಒಂದು ಪೀರಿಯಡ್ ಅಂತ ಇರುತ್ತೆ. ಓಕೆನಾ. ಆ ಪೀರಿಯಡ್ವರೆಗೂ ಅದೇನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಆದರೆ ಇದು HbOCs ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ನಮ್ಮ ಬಾಡಿಲಿ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಓಕೆನಾ. ಸೊ ಅಂದರೆ ಲಾಂಗ್ ಸ್ಟೋರೇಜ್ ಲೈಫ್ ಅಂತಲೇ ನಾವು ಹೇಳ್ಬೋದು. ಆಮೇಲೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಅಂತ ಅಂದರೆ ಇವಾಗ ಯಾವುದೇ ರೀತಿ ಡಿಸೀಸ್ಗಳು ಸ್ಪ್ರೆಡ್ ಆಗೋದಾಗಿರ್ಬೋದು ಬ್ಲಡ್ ಮುಖಾಂತರ, ಇದೆಲ್ಲ ಆಗೋದಿಲ್ಲ. ಓಕೆನಾ. ದೇರ್ ಇಸ್ ಅ ಲೋಯರ್ ರಿಸ್ಕ್. ಓಕೆನಾ ಆಫ್ ಸ್ಪ್ರೆಡಿಂಗ್ ಆಫ್ ದ ಡಿಸೀಸ್. ಓಕೆನಾ. ಆಮೇಲೆ ಯಾವುದೇ ರೀತಿ ಇನ್ಫೆಕ್ಷನ್ಸು ಕೂಡ ಆಗೋದಿಲ್ಲ. ಆಮೇಲೆ ಇದು ಎಸ್ಪೆಷಲಿ ಎಲ್ಲಿ ಬ್ಲಡ್ ಜಾಸ್ತಿ ಅವೈಲಬಲ್ ಇರೋದಿಲ್ಲ ಅಂಥ ಜಾಗಗಳಲ್ಲಿ ಈ ಒಂದು HbOCsನ ಯೂಸ್ ಮಾಡ್ತಾರೆ ಅಷ್ಟೇ. ಬಟ್ ಏನಪ್ಪ ಇದ್ರದ್ದು ಒಂದು ಡಿಸಡ್ವಾಂಟೇಜ್ ಅಪ್ಪ ಅಂತ ಅಂದರೆ ಯಾವಾಗ ಈ HbOCsನ ನೀವು ಹಾಕ್ತೀರಾ ಆ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋಗ್ಬಿಡುತ್ತೆ. ಇದು ಏನಾಗುತ್ತೆ ಅಂದರೆ ಇವಾಗ ಕೆಲವೊಂದು ಪೇಷಂಟ್ಸ್ಗಳಲ್ಲಿ ಇದು ಸೆಟ್ ಆಗೋದಿಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ತುಂಬ ಸೈಡ್ ಎಫೆಕ್ಟ್ಸ್ಗಳು ಅದು ಕಾಸ್ ಮಾಡುತ್ತೆ. ಓಕೆ. ಸೊ ಆಮೇಲೆ ಯಾವುದೇ ರೀತಿ ಇವಾಗ ರಿಯಲ್ ಬ್ಲಡ್ ಸೆಲ್ಸು ಯಾವ ರೀತಿ ಫಂಕ್ಷನ್ಸ್ ಮಾಡ್ತವಲ್ಲ ಆ ಎಲ್ಲ ಫಂಕ್ಷನ್ಸು ಇದು ಮಾಡೋದಕ್ಕಾಗೋದಿಲ್ಲ ಅಥವಾ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ. ಓಕೆನಾ. ಅದೊಂದು ಡಿಸಡ್ವಾಂಟೇಜಸ್ಸು. ಆಮೇಲೆ ಇದು ಇದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಒಂದು HbOCನ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಓಕೆನಾ. ಅದರಿಂದ ದೀಸ್ ಆರ್ ದ ಡಿಸಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಲ್ವಾ HbOCs. ಸೊ ನೆಕ್ಸ್ಟ್ PFCs ಬಗ್ಗೆ ನಾವು ನೋಡೋಣ. PFCs ಅಂತ ಅಂದರೆ ಪರ್ ಫ್ಲೋರೋಕಾರ್ಬನ್. ಈ ಪರ್ ಫ್ಲೋರೋಕಾರ್ಬನ್ ಏನಪ್ಪ ಅಂದರೆ ದೀಸ್ ಆರ್ ಆಲ್ಸೋ ಅ ಆರ್ಟಿಫಿಷಿಯಲ್ ಕಾಂಪೌಂಡ್ಸ್. ಸೊ ಈ ಒಂದು ಆರ್ಟಿಫಿಷಿಯಲ್ ಕಾಂಪೌಂಡ್ ಏನು ಮಾಡುತ್ತೆ ಅಂದರೆ ಬ್ಲಡ್ ಜೊತೆ ಡಿಸಾಲ್ವ್ ಆಗಿ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ ಅಷ್ಟೇ. ಆಯಿತಾ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಪರ್ ಫ್ಲೋರೋಕಾರ್ಬನ್. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ ಸೇಮ್ ಇದು ಏನು ಮಾಡುತ್ತೆ, ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಎಲ್ಲ ಬ್ಲಡ್ ಟಿಶ್ಯೂಸ್ಗಾಗಲಿ ಪಾರ್ಟ್ಸ್ಗಾಗಲಿ ಏನು ಮಾಡುತ್ತೆ, ಒಳ್ಳೆ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಆಮೇಲೆ ಯಾವುದೇ ರೀತಿ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇರಬೇಕು ಒಂದು ಪೇಷಂಟಿಗೆ ನೀವು ಅದನ್ನು ಹಾಕಬೇಕು ಅಂತ ಅಂದರೆ ಆ ಥರ ಏನು ರೂಲ್ಸ್ ಇಲ್ಲ. ಓಕೆನಾ. ಯಾವುದೇ ವ್ಯಕ್ತಿಗಾಗಲಿ ನೀವು ಇದನ್ನು ಈ ಒಂದು HbOCsನ ನೀವು ಅವ್ರ ಬಾಡಿ ಒಳಗಡೆ ಹಾಕ್ಬೋದು. ಓಕೆನಾ. ಆಮೇಲೆ ಇದ್ರದ್ದು ಸ್ಟೋರೇಜ್ ಟೈಮ್ ಆಗಿರ್ಬೋದು, ಶೆಲ್ಫ್ ಲೈಫ್ ಆಗಿರ್ಬೋದು, ತುಂಬ ಲಾಂಗ್ ಟೈಮ್ ಇರುತ್ತೆ. ಓಕೆನಾ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್. ಮತ್ತು ನೀವು ಮೇಲ್ಗಡೆ ಏನೇನು ಬರ್ತಿದ್ದೀರಲ್ವ ಅದನ್ನೇ ನೀವು ರಿಪೀಟ್ ಮಾಡ್ಬೋದು ಕೂಡ. ಓಕೆನಾ. ಆಮೇಲೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ನ ಕಾಸ್ ಮಾಡೋದಿಲ್ಲ. ಆಮೇಲೆ ಯಾವಾಗ ನಿಮಗೆ ಬ್ಲಡ್ ಅವೈಲಬಲ್ ಇರೋದಿಲ್ವೋ ಸೊ ಅಂಥ ಟೈಮಲ್ಲಿ ಈ ಒಂದು PFCs ಆಗಿರ್ಬೋದು HbOCs ಆಗಿರ್ಬೋದು ಹೆಲ್ಪ್ ಮಾಡುತ್ತೆ. ಓಕೆನಾ. ಆಮೇಲೆ ಇದ್ರದ್ದು ಕೂಡ ಏನಂತೀರ ಡಿಸಡ್ವಾಂಟೇಜ್ಗಳಿದ್ದಾವೆ. ಸೊ ಯಾವಾಗ ವೆನ್ ಪೇಷಂಟ್ ನೀಡ್ ಟು ಬ್ರೀತ್ ಇನ್ ದ ಹೈ ಕಾನ್ಸಂಟ್ರೇಷನ್ ಆಕ್ಸಿಜನ್, ಸೊ ಆವಾಗ ಈ ಒಂದು PFCs ಯೂಸ್ ಆಗುತ್ತೆ. ಅಂದರೆ ಯಾವಾಗ ಒಂದು ಪೇಷಂಟು ಹೈ ಕಾನ್ಸಂಟ್ರೇಷನ್ ಆಕ್ಸಿಜನ್ ಇಂದ ಬ್ರೀತ್ ಮಾಡಬೇಕಲ್ವಾ ಆವಾಗ ಈ ಒಂದು
PFCಸ್ನ ಯೂಸ್ ಮಾಡ್ತಾರೆ. ಆಮೇಲೆ ಟೆಂಪರರಿ ಆಗಿ ಇದೇನು ಮಾಡ್ಬೋದು, ಸೈಡ್ ಎಫೆಕ್ಟ್ಸ್ನ ಕಾಸ್ ಮಾಡ್ಬೋದು. ಇವಾಗ ಲೈಕ್ ಫೀವರ್ ಆಗಿರ್ಬೋದು. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಡಿಸೀಸಸ್ಗಳು ನಿಮಗೆ ಬರ್ಬೋದು. ಓಕೆನಾ. ಬಟ್ ದೇ ಡು ನಾಟ್ ಸ್ಟೇ ಇನ್ ದ ಬ್ಲಡ್ ಬಾಡಿ ಫಾರ್ ಅ ಲಾಂಗ್ ಟೈಮ್. ಸೊ ತುಂಬ ಲಾಂಗ್ ಟೈಮ್ ಏನು ಸ್ಟೇ ಆಗೋದಿಲ್ಲ. ಓಕೆನಾ. ಆಮೇಲೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಓಕೆನಾ. ಕಷ್ಟ ಮತ್ತು ಕಾಸ್ಟ್ಲಿ ಅಂತಲೂ ಹೇಳ್ಬೋದು, ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಓಕೆನಾ. ಇದರದ್ದು ಅಪ್ಲಿಕೇಶನ್ಸ್ನ ನಾವು ನೋಡೋದಾದರೆ ಇದು ಇಟ್ ಈಸ್ ಯೂಸ್ ಆಸ್ ಅ ಆರ್ಟಿಫಿಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸು. ಆಮೇಲೆ ಎಮರ್ಜೆನ್ಸಿ ಬ್ಲಡ್ ಲಾಸ್ ಆದಾಗ ನಮಗೆ ಅವಾಗ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಕೆಲವೊಂದು ಸತಿ ಸರ್ಜರೀಸ್ಗಳಲ್ಲಿ, ಇವಾಗ ತುಂಬ ದೊಡ್ಡ ದೊಡ್ಡ ಸರ್ಜರೀಸ್ಗಳಲ್ಲಿ ನಮಗೆ ಬ್ಲಡ್ ಬೇಕಾಗುತ್ತೆ, ಆವಾಗ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಆಕ್ಸಿಜನ್ ಡೆಲಿವರಿ ಮಾಡೋದಕ್ಕೆ ಇವಾಗ ಟಿಶ್ಯೂಸ್ಗಳಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಮೆಡಿಕಲ್ ರಿಸರ್ಚಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ PFCs. ಅರ್ಥ ಆಯ್ತಲ್ವಾ. ಸೊ ನಾವು ಈಸಿಯಾಗಿ ಒಂದು ಕಂಪ್ಯಾರಿಸನ್ ಮಾಡಬೇಕು ಅಂತಂದರೆ HbO6 ಹಿಮೋಗ್ಲೋಬಿನಿಂದ ಮಾಡ್ತೀವಿ. ಸೊ PFCs ನಾವು ಇಟ್ ಈಸ್ ಮೇಡ್ ಫ್ರಮ್ ದ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಅಂತ ನಾವು ಮಾಡ್ತೀವಿ. ಓಕೆನಾ. HbO6 ಏನು ಮಾಡುತ್ತೆ, ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಸೊ PFCs ಕೂಡ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಹೇಗೆ ಕ್ಯಾರಿ ಮಾಡುತ್ತೆ ಅಂದರೆ ಬೈ ಡಿಸಾಲ್ವಿಂಗ್. ಆದರೆ HbO6 ಹಿಮೋಗ್ಲೋಬಿನ ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಆಮೇಲೆ HbO6 ಆಗಲಿ PFCಸ್ಗಾಗಲಿ ಯಾವುದೇ ರೀತಿ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಓಕೆನಾ. ಯಾವುದೇ ವ್ಯಕ್ತಿಗೆ ಯಾವುದೇ ಬ್ಲಡ್ ಗ್ರೂಪ್ ಆಗಿದ್ರೂ ಕೂಡ ಏನು ಮಾಡ್ಬೋದು, ನೀವು ಆ ಒಂದು HbO6ನ ನೀವು ಹಾಕ್ಬೋದು ಬಾಡಿ ಒಳಗಡೆ. ಓಕೆ. ಅದನ್ನು ಬ್ಲಡ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್, ಡಿಸ್ಕಸ್ ದ ಡಿಸೈನ್ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದ ಬುಲೆಟ್ ಟ್ರೈನ್ ಇನ್ಸ್ಪೈರ್ಡ್ ಬೈ ದ ಕಿಂಗ್ಫಿಷರ್ ಬರ್ಡ್. ಸೊ ನಿಮಗೆಲ್ಲರಿಗೂ ಕಿಂಗ್ಫಿಷರ್ ಬರ್ಡ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಓಕೆನಾ. ಗೊತ್ತಿಲ್ಲ ಅಂತ ಅಂದರೂ ಅದ್ರ ಬಗ್ಗೆ ನೀವು ಕೇಳಿದ್ರು ಕೇಳಿರ್ತೀರ. ವಿಜಯ್ ಮಲ್ಯ ಅಂತ ಅಂದರೆ ಆಬ್ವಿಯಸ್ಲಿ ಅದರಲ್ಲಿ ಆ ಬ್ರ್ಯಾಂಡ್ದು ಲೋಗೋದ್ರಲ್ಲೇ ನೀವು ಆ ಕಿಂಗ್ಫಿಷರ್ ಬರ್ಡ್ ಅಲ್ಲಾದರೂ ನೀವು ನೋಡಿರ್ತೀರ. ಓಕೆನಾ. ಸೊ ಈ ಬರ್ಡ್ ಹೆಂಗಿರುತ್ತೆ ನೋಡೋದಕ್ಕೆ ಅಂತ ಅಂದರೆ, ಅದ್ರದ್ದು ಮೂತಿ ಇರುತ್ತಲ್ಲ ತುಂಬ ಉದ್ದುಗೆ ಮತ್ತು ಪಾಯಿಂಟೆಡ್ ಬೀಕ್ ಆಗಿರುತ್ತೆ. ಸೊ ಇದರಿಂದ ಈ ಥರ ಒಂದು ಶೇಪ್ ಇರೋದ್ರಿಂದ ಅದೇನಾಗುತ್ತೆ, ವಾಟ್ರಲ್ಲಿ ಸ್ಮೂತಾಗಿ ಒಳಗಡೆ ಹೋಗ್ಬಿಡ್ಬೋದು. ಸೊ ಈ ಒಂದು ಕಿಂಗ್ಫಿಷರ್ ಬೀಕು ಈ ಒಂದು ಕಿಂಗ್ಫಿಷರ್ ಬರ್ಡು ಯಾವ ರೀತಿ ಫಿಶ್ ಕ್ಯಾಚ್ ಮಾಡುತ್ತೆ ಅಂತ ನೀವು ನೋಡಿದ್ದೀರಾ. ಸೊ ಅದನ್ನು ಯಾವ ರೀತಿ ಕ್ಯಾಚ್ ಮಾಡುತ್ತೆ ಅಲ್ವಾ, ಅದು ಸೈಂಟಿಸ್ಟ್ಗಳು ಅಬ್ಸರ್ವ್ ಮಾಡಿಬಿಟ್ಟು ಆ ಒಂದು ಐಡಿಯಾನ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಐಡಿಯಾನ ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಏನಂದರೆ, ಇವಾಗ ಕಿಂಗ್ಫಿಷರ್ ಬರ್ಡ್ ಇರುತ್ತೆ ಅಲ್ವಾ, ಅದೇನು ಮಾಡ್ತಿರುತ್ತೆ, ಹಾಗೆ ಹಾರಾಡ್ತಿರುತ್ತೆ. ಸೊ ಯಾವಾಗ ಅದು ಫಿಶ್ನ ನೋಡುತ್ತೆ, ತುಂಬ ಫಾಸ್ಟಾಗಿ ಮೇಲ್ಗಡೆಯಿಂದ ಬಂದು ವಾಟರ್ಗೆ ಡೈ ಹೊಡೆಯುತ್ತೆ. ಸೊ ಅದೇನು ಮಾಡುತ್ತೆ, ಒಳಗಡೆ ಹೋಗ್ಬಿಟ್ಟು ಫಿಶ್ನ ಎತ್ಕೊಂಡು ಮತ್ತೆ ವಾಪಸ್ ಬರುತ್ತೆ. ಹೇಗೆ, ಅದು ಯಾವ ಥರ ಅಂತ ಅಂದರೆ, ಬಿಕಾಸ್ ಆಫ್ ದಟ್ ಬೀಕ್. ಆ ಬೀಕಿಂದ ಅಂದರೆ ಅದ್ರದ್ದು ಮೂತಿ ಆ ಥರ ಇದೆ. ಸೊ ಅದರಿಂದ ಅದು ಏನು ಮಾಡುತ್ತೆ ಅಂದರೆ ಈಸಿಯಾಗಿ ವಾಟರ್ ಮುಖಾಂತರ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಈ ಒಂದು ಐಡಿಯಾನ ಅಬ್ಸರ್ವ್ ಮಾಡಿಬಿಟ್ಟು ಹೆಂಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಇವಾಗ ಮುಂಚಿನ ಬುಲೆಟ್ ಟ್ರೈನ್ ಎಲ್ಲ ಯಾವ ರೀತಿ ಇತ್ತು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆಮೇಲೆ ನೋಡೋದಕ್ಕಾಗಲಿ ಅಷ್ಟೊಂದು ಫ್ರಂಟ್ ಪಾರ್ಟು ತುಂಬ ಚೆನ್ನಾಗೇ ಇರಲಿಲ್ಲ ಹೇಳಬೇಕು ಅಂದರೆ. ಸೊ ಯಾವಾಗ ಆ ಒಂದು ಬುಲೆಟ್ ಟ್ರೈನು ಟನಲಿಂದ ಆಚೆ ಬರುತ್ತೆ, ಟನಲ್ ಅಂದರೆ ಇವಾಗ ನೀವು ನೋಡಿರ್ತೀರ. ಸೊ ಇವಾಗ ಫಿಲಮ್ಸಲ್ಲಾಗಲಿ ಟನಲ್ ಅಂತ ಅಂದರೆ ನಿಮಗೆ ಗೊತ್ತು, ಒಳ್ಳೆ ಗುಹೆ ಥರ ಇರುತ್ತೆ. ಸೊ ಯಾವಾಗ ಆ ಟನಲಿಂದ ಆಚೆ ಬರುತ್ತೆ, ಜಾಸ್ತಿ ನಾಯ್ಸ್ ಮಾಡ್ತಿತ್ತು, ತುಂಬ ಅಂದರೆ ತುಂಬ ನಾಯ್ಸ್ ಮಾಡ್ತಿತ್ತು. ಸೊ ಅದಕ್ಕೆ ಈ ಇಂಜಿನಿಯರ್ಸು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಿತ್ತು. ಅದಕ್ಕೆ ಅವರು ಆ ಒಂದು ಕಿಂಗ್ಫಿಷರ್ ಬರ್ಡ್ನ ನೋಡಿದ್ರು. ಅದು ಯಾವ ರೀತಿ ಫಿಶ್ನ ಕ್ಯಾಚ್ ಮಾಡುತ್ತೆ ಅಲ್ವಾ, ಅದನ್ನು ಆ ಒಂದು ಪ್ರೊಸೀಜರ್ ಅಲ್ಲ, ಆ ಒಂದು ಯಾವ ರೀತಿ ಆ ಒಂದು ಐಡಿಯಾನ ಯೂಸ್ ಮಾಡಿಕೊಂಡ್ರು ಅಂದರೆ, ಅದನ್ನ ನೋಡ್ಬಿಟ್ಟು ಇವರು ಏನು ಮಾಡಿದ್ರು ಅಂದರೆ, ಫ್ರಂಟ್ ಪಾರ್ಟ್ ಇರುತ್ತಲ್ವ ಬುಲೆಟ್ ಟ್ರೈನ್ದು, ಅದನ್ನು ಚೇಂಜ್ ಮಾಡಿದ್ರು. ಸೇಮ್ ಹೆಂಗೆ ಕಿಂಗ್ಫಿಷರ್ ಬರ್ಡ್ದು ಹೆಂಗೆ ಮೂತಿ ಇರುತ್ತೋ ಇದ್ರದ್ದು ಕೂಡ ಸ್ವಲ್ಪ ಫ್ರಂಟ್ ಪಾರ್ಟ್ ಏನು ಮಾಡಿಬಿಟ್ಟು ಅಂದರೆ ಲಾಂಗ್ ಮತ್ತು ಥಿನ್ ಮತ್ತು ಪಾಯಿಂಟೆಡ್ ಆಗಿ ಮಾಡಿಬಿಟ್ರು. ಸೊ ಆವಾಗ ಸೇಮ್ ಅದು ಕೂಡ ಕಿಂಗ್ಫಿಷರ್ ಬರ್ಡ್ ಥರನೇ ಕಾಣಿಸುತ್ತೆ ಅದ್ರದ್ದು ಮೂತಿ. ಓಕೆನಾ. ಸೊ ಈ ಶೇಪು ಒಂದು ಏರ್ ಪ್ರೆಷರ್ ಜಾಸ್ತಿ ಇದ್ದಾಗ ಈ ಒಂದು ಶೇಪ್ ಏನು ಮಾಡುತ್ತೆ ಅಂದರೆ, ಆ ಏರ್ ಪ್ರೆಷರ್ನ ತಳ್ಕೊಂಡು ಮುಂದೆ ಹೋಗುತ್ತೆ. ಓಕೆನಾ. ಯಾವುದೇ ರೀತಿ ನಾಯ್ಸ್ ಮಾಡೋದಿಲ್ಲ. ಓಕೆನಾ. ಸೊ ದಟ್ ಈಸ್ ಇನ್ ದ್ಯಾಟ್ ವೇ ದೇ ಹ್ಯಾವ್ ಯೂಸ್ ದ್ಯಾಟ್ ಕಾನ್ಸೆಪ್ಟ್. ಅರ್ಥ ಆಯ್ತಲ್ವಾ. ಏರ್ ಪ್ರೆಷರ್ ಜಾಸ್ತಿ ಇದ್ದಾಗ ಸೊ ಈ ಒಂದು ಶೇಪ್ ಏನು ಮಾಡ್ತು, ಆ ಒಂದು ಪ್ರಾಬ್ಲಮ್ ಏನಿತ್ತು ಅದನ್ನು ಸಾಲ್ವ್ ಮಾಡ್ತು. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪ ಆಯಿತು ಅಂತ ಅಂದರೆ,
ನಮಗೆ ಟ್ರೈನ್ ಏನು ಮಾಡ್ತು ಅಂದರೆ ಆರಾಮಾಗಿ ತುಂಬ ಲೆಸ್ ಏರ್ ರೆಸಿಸ್ಟೆನ್ಸ್ನ ಇತ್ತು, ಲೆಸ್ ಏರ್ ರೆಸಿಸ್ಟೆನ್ಸ್ ಆಯಿತು. ಅಂದರೆ ಟ್ರೈನ್ ಆರಾಮಾಗಿ ಒಂದು ಎಷ್ಟೇ ಏರ್ ಪ್ರೆಷರ್ ಇದ್ದರೂ ಸ್ಮೂತಾಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಟನ್ನಲಿಂದ ಆಚೆ ಬರಬೇಕಾದ್ರೆ ಮುಂಚೆ ಜಾಸ್ತಿ ಸೌಂಡ್ ಆಗ್ತಾಯಿತ್ತು, ಇವಾಗ ಅಷ್ಟೊಂದೇನು ಸೌಂಡ್ ಮಾಡ್ತಿರಲಿಲ್ಲ. ಆಮೇಲೆ ಟ್ರೈನ್ ಏನು ಮಾಡ್ಬೋದು, ಇದರಿಂದ ಯಾವುದೇ ರೀತಿ ಸೌಂಡ್ ಇರ್ತಿರಲಿಲ್ಲ. ಮತ್ತು ಇವಾಗ ಏರ್ ಪ್ರೆಷರ್ನ ಮೇಂಟೈನ್ ಮಾಡೋ ಥರ ಒಂದು ಶೇಪ್ ಇದೆ ಅಂತ ಅಂದಾಗ ಟ್ರೈನ್ ಏನು ಮಾಡ್ತು, ಇನ್ನೂ ಫಾಸ್ಟಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಟ್ರೈನ್ ಏನು ಮಾಡ್ತು, ಲೆಸ್ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತು. ಪ್ಯಾಸೆಂಜರ್ಸು ಕೂಡ ಒಳಗಡೆ ಇರುವಂಥ ಪ್ಯಾಸೆಂಜರ್ಸ್ ಆಗಿರ್ಬೋದು, ಆಮೇಲೆ ಟನಲ್ ಅಕ್ಕಪಕ್ಕ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಆರಾಮಾಗಿ ಅವ್ರ ಪಾಡಿಗೆ ಅವರು ಯಾವುದೇ ರೀತಿ ನಾಯ್ಸಿಂದ ಯಾವುದೇ ರೀತಿ ಎಫೆಕ್ಟ್ ಆಗ್ತಿರ್ಲಿಲ್ಲ. ಓಕೆನಾ, ನಾಯ್ಸ್ ಎಲ್ಲ ಕಡಿಮೆ ಆಗೋಯ್ತು. ಸೊ ದಿಸ್ ಈಸ್ ದ ಥಿಂಗ್ ಹೌ ದೇ ಹ್ಯಾವ್ ಯೂಸ್ ದ ಕಿಂಗ್ಫಿಶರ್ ಬೀಕ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಲೋಟಸ್ ಲೀಫ್ ಎಫೆಕ್ಟ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ದ ಸೂಪರ್ ಹೈಡ್ರೋಫೋಬಿಕ್ ಎಫೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಹೈಡ್ರೋಫಿಲಿಕ್ ಎಫೆಕ್ಟ್ ಅಂತ ಕೇಳಿದ್ದೀರಾ. ಓಕೆ, ಇವಾಗ ಲೋಟಸ್ ಲೀಫ್ ಎಫೆಕ್ಟ್ ಅಂತ ಅಂದರೆ ಇದೊಂದು ಇಟ್ ಈಸ್ ರಿಲೇಟೆಡ್ ಟು ಸೂಪರ್ ಹೈಡ್ರೋಫೋಬಿಕ್ ಎಫೆಕ್ಟ್. ಓಕೆನಾ, ಸೊ ಇಟ್ ಈಸ್ ನಾಟ್ ಸೂಪರ್ ಹೈಡ್ರೋಫಿಲಿಕ್ ಅಲ್ಲ, ಇಟ್ ಈಸ್ ಸೂಪರ್ ಹೈಡ್ರೋಫೋಬಿಕ್ ಎಫೆಕ್ಟ್. ಓಕೆ, ಸೊ ಈ ಒಂದು ಲೋಟಸ್ ಲೀಫ್ ಎಫೆಕ್ಟ್ ಅಂದರೆ ಇಟ್ ಈಸ್ ಅ ಎಬಿಲಿಟಿ ಆಫ್ ದ ಲೋಟಸ್ ಲೀಫ್ ಟು ಕೀಪ್ ಇಟ್ ಸರ್ಫೇಸ್ ಕ್ಲೀನ್. ಅರ್ಥ ಆಯ್ತಾ? ಅಂದರೆ ಲೋಟಸ್ ಲೀಫ್ ಎಫೆಕ್ಟ್ ಅಂದರೆ ಆ ಲೋಟಸ್ ನೀವು ನೋಡಿದ್ದೀರಾ, ಅದ್ರ ಮೇಲೆ ಯಾವುದೇ ರೀತಿ ಆ ಒಂದು ಲೀಫ್ ಮೇಲೆ ಯಾವುದೇ ರೀತಿ ಡರ್ಟು ಸೊ ಈ ಥರ ಎಲ್ಲ ನಮಗೆ ಕಾಣಿಸೋದಿಲ್ಲ. ಅಂದರೆ ಸೊ ಇಟ್ ಈಸ್ ಅ ಎಬಿಲಿಟಿ ಆಫ್ ಕೀಪಿಂಗ್ ಇಟ್ ಸರ್ಫೇಸ್ ಕ್ಲೀನ್. ಓಕೆ, ಅದನ್ನು ನಾವು ಲೋಟಸ್ ಲೀಫ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಯಾವುದೇ ರೀತಿ ವೇಸ್ಟ್ ಆಗಲಿ ಅದ್ರ ಮೇಲೆ ಸ್ಟಿಕ್ ಆಗಿರೋದಿಲ್ಲ. ಹಿಂಗೆ ಇದು ಅಂತ ಅಂದರೆ ಇವಾಗ ವಾಟರ್ ಏನಾಗುತ್ತೆ, ಅದ್ರ ಮೇಲೆ ಡ್ರಾಪ್ಲೆಟ್ಸ್ನ ಫಾರ್ಮ್ ಮಾಡುತ್ತೆ. ಡ್ರಾಪ್ಲೆಟ್ಸ್ ಅಂದರೆ ಇವಾಗ ಚಿಕ್ಕ ಚಿಕ್ಕ ಡ್ರಾಪ್ಸ್ ಅದ್ರ ಮೇಲೆ ಫಾರ್ಮ್ ಆಗುತ್ತೆ. ಈ ಡ್ರಾಪ್ಸ್ ಏನಾಗುತ್ತೆ, ಅದ್ರ ಮೇಲೆ ರೋಲ್ ಆಗಿಬಿಟ್ಟು ಅದೇನು ಮಾಡುತ್ತೆ, ವಾಪಸ್ ವಾಟರ್ ಒಳಗಡೆ ಬೀಳತ್ತೆ. ಓಕೆನಾ, ಸೊ ರೋಲ್ ಆಗಿ ಬರಬೇಕಾದ್ರೆ ಸರ್ಫೇಸಲ್ಲಿರುವಂಥ ಎಲ್ಲ ಡರ್ಟ್ನ ಏನು ಮಾಡುತ್ತೆ, ಎಳ್ಕೊಂಡು ಅದು ರೋಲ್ ಆಗಿ ಮತ್ತೆ ವಾಪಸ್ ವಾಟರ್ ಒಳಗಡೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ ಲೋಟಸ್ ಲೀಫ್ ಎಫೆಕ್ಟ್ ವರ್ಕ್ಸ್. ಅರ್ಥ ಆಯ್ತಲ್ವಾ? ಸೊ ಏನಂದರೆ ವಾಟರು ಡ್ರಾಪ್ಲೆಟ್ಸ್ನ ಫಾರ್ಮ್ ಮಾಡುತ್ತೆ ಸರ್ಫೇಸ್ ಮೇಲೆ. ಆ ಒಂದು ಡ್ರಾಪ್ಲೆಟ್ಸ್ ಏನಾಗುತ್ತೆಪ್ಪ ಅಂದರೆ ಸೊ ಅದು ರೋಲ್ ಮಾಡಿಕೊಂಡು ವಾಪಸ್ಸು ಕೆಳಗಡೆ ಇರೋಂಥ ವಾಟರ್ ಒಳಗಡೆ ಬೀಳುತ್ತೆ. ಅದು ಆ ಒಂದು ಡ್ರಾಪ್ಲೆಟ್ಸ್ ರೋಲ್ ಆಗಬೇಕಾದ್ರೆ ಸರ್ಫೇಸಲ್ಲಿರುವಂಥ ಎಲ್ಲ ಡರ್ಟ್ನು ಕೂಡ ಎಳ್ಕೊಂಡು ಅದು ಆಚೆ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅಬೌಟ್ ಲೋಟಸ್ ಲೀಫ್ ಎಫೆಕ್ಟ್. ಸೊ ಇದರಿಂದ ಮೆಕ್ಯಾನಿಸಮು ಕಂಪ್ಲೀಟಾಗಿ ನಾವು ನೋಡಬೇಕು ಅಂತ ಅಂದರೆ ಸೊ ಇದು ಲೋಟಸ್ ಲೀಫು ತುಂಬ ರಫ್ ಸರ್ಫೇಸ್ ಇರುತ್ತೆ ಮತ್ತು ಟೈನಿ ಬಂಪ್ಸ್ ಇರುತ್ತೆ ಅದ್ರ ಮೇಲೆ. ಓಕೆನಾ, ಆಮೇಲೆ ಈ ಲೋಟಸ್ ಲೀಫ್ ಇಟ್ ಈಸ್ ಕವರ್ಡ್ ವಿತ್ ಥಿನ್ ವ್ಯಾಕ್ಸ್ ಲೇಯರಿಂದ ಕವರ್ ಆಗಿರುತ್ತೆ. ಸೊ ಈ ವ್ಯಾಕ್ಸ್ ಏನಪ್ಪ ಮಾಡುತ್ತೆ ಅಂದರೆ ಯಾವುದೇ ರೀತಿ ವಾಟರು ಅದ್ರ ಮೇಲೆ ಸ್ಟಿಕ್ ಆಗೋದಕ್ಕೆ ಬಿಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಆಮೇಲೆ ಯಾವಾಗ ವಾಟರು ಲೀಫ್ ಮೇಲೆ ಬೀಳತ್ತೆ ಅಲ್ವಾ, ಸೊ ಅದು ಒಂದು ರೌಂಡ್ ಡ್ರಾಪ್ಸ್ನ ಫಾರ್ಮ್ ಮಾಡುತ್ತೆ. ಯಾವುದೇ ರೀತಿ ಸ್ಪ್ರೆಡ್ ಆಗ್ದಿರ ಏನು ಮಾಡುತ್ತೆ, ವಾಟರ್ ಡ್ರಾಪ್ಸ್ನ ಫಾರ್ಮ್ ಮಾಡುತ್ತೆ. ಆಮೇಲೆ ಆಸ್ ದ ವಾಟರ್ ಡ್ರಾಪ್ಸ್ ರೋಲ್ಸ್ ಆಫ್ ದ ಲೀಫ್, ಸೊ ಯಾವಾಗ ಆ ಒಂದು ವಾಟರ್ ಡ್ರಾಪ್ಸು ಲೀಫಿಂದ ಆಚೆ ರೋಲ್ ಆಗುತ್ತೆ, ಅದು ಡಸ್ಟ್ ಮತ್ತು ಡರ್ಟ್ನ ಕ್ಯಾರಿ ಮಾಡ್ಕೊಂಡು ಆಚೆ ಹೋಗುತ್ತೆ. ಸೊ ಇದರಿಂದ ಯಾವಾಗಲೂ ಅಷ್ಟೇ ಲೋಟಸ್ ಏನಾಗಿರುತ್ತೆ, ಕ್ಲೀನಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ಲೋಟಸ್ ಲೀಫ್ ಎಫೆಕ್ಟ್. ಆಮೇಲೆ ಇದ್ರದ್ದು ಅಪ್ಲಿಕೇಶನ್ಸ್ನ ನೋಡೋದಾದರೆ ಸೊ ಇದು ವಿಂಡೋಸ್ ಸ್ಟೇ ಕ್ಲೀನರು, ಆಮೇಲೆ ಇವಾಗ ಲೈಕ್ ಸೆಲ್ಫ್ ಕ್ಲೀನಿಂಗ್ ಪೇಂಟ್ ಆಗಿರ್ಬೋದು, ಆಮೇಲೆ ವಾಟರ್ ಪ್ರೂಫ್ ಕ್ಲೋತ್ಸ್ ಆಗಿರ್ಬೋದು, ಆಮೇಲೆ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಆಮೇಲೆ ಮೆಡಿಕಲ್ ಎಕ್ವಿಪ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ಸೊ ದೀಸ್ ಆರ್ ದ ಜನರಲ್ ಅಪ್ಲಿಕೇಶನ್ಸ್ ಆಫ್ ದ ಲೋಟಸ್ ಲೀಫ್ ಎಫೆಕ್ಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಬಯೋನಿಕ್ ಲೀಫ್ ಟೆಕ್ನಾಲಜಿ. ಓಕೆ, ಬಯೋನಿಕ್ ಲೀಫ್ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬಯೋನಿಕ್ ಲೀಫ್ ಅಂದರೆ ಏನು? ಬಯೋನಿಕ್ ಲೀಫ್ ಅಂದರೆ ಇದೊಂದು ಆರ್ಟಿಫಿಷಿಯಲ್ ಲೀಫ್. ಓಕೆನಾ, ಸೊ ಇದು ಆರ್ಟಿಫಿಷಿಯಲ್ ಲೀಫು ಯಾರಿಂದ ಸೈಂಟಿಸ್ಟ್ಗಳಿಂದ ಮಾಡಿರೋಂಥ ಲೀಫ್ನ ನಾವು ಆರ್ಟಿಫಿಷಿಯಲ್ ಲೀಫ್ ಅಂತ ಕರಿತೀವಿ. ಈ ಒಂದು ಆರ್ಟಿಫಿಷಿಯಲ್ ಲೀಫ್ನ ನಾವು ಬಯೋನಿಕ್ ಲೀಫ್ ಅಂತ ಕರಿತೀವಿ. ಓಕೆನಾ, ಅದನ್ನು ಬಯೋನಿಕ್ ಲೀಫ್ ಅಂತ ಕರಿತೀವಿ. ಸೇಮ್ ಇವಾಗ ನ್ಯಾಚುರಲ್ ಲೀಫ್ ಹೆಂಗೆ ವರ್ಕ್ ಆಗುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ ಯಾವುದು ಬಯೋನಿಕ್ ಲೀಫ್ ಕೂಡ. ಇದು
ಇದು ಕೂಡ ಸನ್ಲೈಟು, ವಾಟರು, ಕಾರ್ಬನ್ ಡೈಆಕ್ಸೈಡ್ ಎಲ್ಲನೂ ಯೂಸ್ ಮಾಡ್ಕೊಳ್ಳುತ್ತೆ. ಯೂಸ್ ಮಾಡಿಕೊಂಡು ಯೂಸ್ಫುಲ್ ಪ್ರಾಡಕ್ಟ್ಸ್ ಅಂದರೆ ಇವಾಗ ಫ್ಯೂಯಲ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಯೂಸ್ಫುಲ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ಸೊ ಬಯೋನಿಕ್ ಲೀಫ್ ಅಂದರೆ ಇದೊಂದು ಆರ್ಟಿಫಿಷಿಯಲ್ ಲೀಫು ಸೈಂಟಿಸ್ಟ್ಗಳಿಂದ ಮಾಡಿರುವಂಥದ್ದು. ಸೊ ಇದು ಸೇಮ್ ಯಾವ ರೀತಿ ನಾರ್ಮಲ್ ಆಗಿ ಒಂದು ಲೀಫ್ ವರ್ಕ್ ಆಗುತ್ತೆ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಇದು ಕೂಡ ಸನ್ಲೈಟ್ ತೊಗೊಳುತ್ತೆ, ವಾಟರ್ ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ. ಇದನ್ನೆಲ್ಲ ತೊಗೊಂಡು ಯೂಸ್ ಮಾಡಿಕೊಂಡು ಯೂಸ್ಫುಲ್ ಪ್ರಾಡಕ್ಟ್ಸ್ ಅಥವಾ ಯೂಸ್ಫುಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ಫ್ಯೂಯಲ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಬಯೋನಿಕ್ ಲೀಫ್. ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಇವಾಗ ಬಯೋನಿಕ್ ಲೀಫ್ ಏನು ಮಾಡುತ್ತೆ, ಸನ್ಲೈಟ್ ಬೀಳುತ್ತೆ ಅಲ್ವಾ ಆ ಲೀಫ್ ಮೇಲೆ, ಆ ಒಂದು ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಈ ಒಂದು ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಬಯೋನಿಕ್ ಲೀಫ್ ಮೇಲೆ ಬಂದಿರೋಂಥ ವಾಟರ್ ಏನಿರುತ್ತೆ ಆ ವಾಟರ್ನ ಸ್ಪ್ಲಿಟ್ ಮಾಡುತ್ತೆ. ಹಿಂಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಳ್ಬಿಟ್ಟು ಆ ವಾಟರ್ನ ಸ್ಪ್ಲಿಟ್ ಮಾಡುತ್ತೆ. ಆಮೇಲೆ ಅದರಲ್ಲಿರುವಂಥ ಸ್ಪೆಷಲ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಹೈಡ್ರೋಜನ್ನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಈ ಈ ಹೇರ್ ಗಾಳಿಯಲ್ಲಿರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಯಾವುದು ಸ್ಪೆಷಲ್ ಬ್ಯಾಕ್ಟೀರಿಯಾ. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಬ್ಯಾಕ್ಟೀರಿಯಾ ಫ್ಯೂಯಲ್ ಆಗಲಿ, ಕೆಮಿಕಲ್ಸ್ ಆಗಲಿ ಅಥವಾ ಬೇರೆ ಬೇರೆ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಲಿ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಓಕೆ. ಬಯೋನಿಕ್ ಲೀಫ್ ಮೇಲೆ ಸನ್ಲೈಟ್ ಬಿದ್ದಾಗ ಈ ಒಂದು ಸನ್ಲೈಟ್ ಏನು ಮಾಡುತ್ತೆ, ಈ ಒಂದು ಬಯೋನಿಕ್ ಲೀಫ್ ಏನು ಮಾಡುತ್ತೆ, ಆ ಒಂದು ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಒಂದು ಸನ್ಲೈಟ್ ಏನು ಮಾಡುತ್ತೆ ಅಂದರೆ ಆ ಒಂದು ಲೀಫ್ ಮೇಲೆ ಇರೋವಂಥ ವಾಟರ್ನ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಸ್ಪ್ಲಿಟ್ ಮಾಡುತ್ತೆ. ಇಲ್ಲಿ ಇರೋವಂಥ ಸ್ಪೆಷಲ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆ ಒಂದು ಹೈಡ್ರೋಜನ್ನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಆಗಲಿ ಅಥವಾ ಏರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸ್ಪೆಷಲ್ ಪ್ರಾಡಕ್ಟ್ಸ್ ಅಥವಾ ಒಂದು ಯೂಸ್ಫುಲ್ ಪ್ರಾಡಕ್ಟ್ಸ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ಅಬೌಟ್ ಬಯೋನಿಕ್ ಲೀಫ್. ಅದನ್ನೇ ವರ್ಕಿಂಗ್ನ ನಾನು ಹೇಳಿರೋದು. ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಇವಾಗ ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ಸ್ ಆಗಿರ್ಬೋದು, ಆಮೇಲೆ ಪ್ರೊಡ್ಯೂಸಸ್ ಹೈಡ್ರೋಜನ್ ಗ್ಯಾಸ್ ಮತ್ತು ಬಯೋಫ್ಯೂಯಲ್ಸು. ಓಕೆನಾ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್. ಓಕೆ. ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಗುತ್ತೆ. ಆಮೇಲೆ ಕೆಮಿಕಲ್ ಪ್ರೊಡಕ್ಷನ್, ಸಸ್ಟೈನಬಲ್ ಕೆಮಿಕಲ್ ಪ್ರೊಡಕ್ಷನ್ ಮತ್ತು ಅಗ್ರಿಕಲ್ಚರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಆಮೇಲೆ ಪವರ್ ಸಪ್ಲೈ ಕೊಡುತ್ತೆ ಯಾವುದರಲ್ಲಿ, ರಿಮೋಟ್ ಏರಿಯಾಸಲ್ಲಿ. ಸೊ ಇವಾಗ ಹೇಳಬೇಕು ಅಂದರೆ ಈ ಕ್ಲೀನ್ ಫ್ಯೂಯಲ್ಸ್ನ ಕೊಡುತ್ತೆ. ಕ್ಲೀನ್ ಫ್ಯೂಯಲ್ಸ್ ಅಂದರೆ ಆಬ್ವಿಯಸ್ಲಿ ಇಟ್ ಇಸ್ ಅ ರಿನ್ಯೂವಬಲ್ ಎನರ್ಜಿ. ಆಮೇಲೆ ಕಾರ್ಬನ್ ಡೈಆಕ್ಸೈಡು ಕೂಡ ರಿಡ್ಯೂಸ್ ಮಾಡುತ್ತೆ ಯಾವುದರಲ್ಲಿ, ಏರಲ್ಲಿ. ಆಮೇಲೆ ಇವಾಗ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಸನ್ಲೈಟ್ನ ಯೂಸ್ ಮಾಡಿಕೊಂಡು. ಆಮೇಲೆ ಯೂಸ್ಫುಲ್ ಕೆಮಿಕಲ್ಸ್ನ ಕೊಡುತ್ತೆ. ಆಮೇಲೆ ಪೊಲ್ಯೂಷನ್ನ ರಿಡ್ಯೂಸ್ ಮಾಡುತ್ತೆ. ಆಮೇಲೆ ಕ್ಲೀನ್ ಎನರ್ಜಿಗೆ ಸಪೋರ್ಟ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ದ ಅಡ್ವಾಂಟೇಜಸ್. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಫೋಟೋವೋಲ್ಟಾಯಿಕ್ ಸೆಲ್ಸ್. ಓಕೆ. ಸೊ ಇವಾಗ ಫೋಟೋಸಿಂಥಸಿಸ್ ಅಂದರೆ ನಮ್ಗೆ ಜನರಲ್ ಆಗಿ ನಾವು ಚಿಕ್ಕವರಿಂದ ಓದ್ಕೊಂಡು ಬಂದಿದ್ದೀವಿ. ಫೋಟೋಸಿಂಥಸಿಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ದ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದರ್ ಓನ್ ಫುಡ್ ಅಲ್ವಾ. ಹೆಂಗೆ ಪ್ರಿಪೇರ್ ಮಾಡ್ಕೊಳ್ತಾರೆ, ಯೂಸಿಂಗ್ ದ ಸನ್ಲೈಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದಂತೂ ನಮಗೆ ಗೊತ್ತು. ಸೊ ದಿಸ್ ಇಸ್ ಅಬೌಟ್ ಫೋಟೋಸಿಂಥಸಿಸ್. ಸೊ ಆಮೇಲೆ ಈ ಒಂದು ಫೋಟೋಸಿಂಥಸಿಸ್ ಬಗ್ಗೆ ನಮ್ಗೆ ಇಷ್ಟಾದರೂ ಗೊತ್ತು. ಇವಾಗ ಕ್ಲೋರೋಫಿಲ್ ಅಂದರೆ ಏನು, ಕ್ಲೋರೋಫಿಲ್ ಅಂದರೆ ಅದೊಂದು ಗ್ರೀನ್ ಪಿಗ್ಮೆಂಟ್. ಓಕೆನಾ. ಸೊ ಅದು ಲೀವ್ಸಲ್ಲಿ ಇರುತ್ತೆ. ಇದ್ರ ಜಾಬ್ ಏನಂದರೆ ಸನ್ಲೈಟ್ನ ಅಬ್ಸಾರ್ಬ್ ಮಾಡೋದು. ಸೊ ಕ್ಲೋರೋಫಿಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ ದ ಗ್ರೀನ್ ಕಲರ್ ದಟ್ ಅಬ್ಸಾರ್ಬ್ಸ್ ದ ಸನ್ಲೈಟ್. ಸೊ ಇವಾಗ ನಮಗೆ ಫೋಟೋಸಿಂಥಸಿಸ್ದು ನಾವು ಪ್ರೋಸೆಸ್ ನೋಡೋದಾದರೆ ಇದೇನು ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ ಸನ್ಲೈಟ್ನ. ಓಕೆನಾ. ದ ಪ್ಲಾಂಟ್ ಅಬ್ಸಾರ್ಬ್ಸ್ ದ ಸನ್ಲೈಟ್ ದಟ್ ಹೆಲ್ಪ್ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಆಮೇಲೆ ರೂಟ್ಸ್ ಏನು ಮಾಡುತ್ತೆ, ದ ರೂಟ್ಸ್ ವಿಲ್ ಅಬ್ಸಾರ್ಬ್ ದ ವಾಟರ್ ಫ್ರಮ್ ದ ಸಾಯಿಲ್. ಆಮೇಲೆ ದ ಲೀವ್ಸ್ ವಿಲ್ ಅಗೇನ್ ಏನು ಮಾಡುತ್ತೆ, ಟೇಕ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಏರ್ ಆ್ಯಂಡ್ ಯೂಸಿಂಗ್ ದ ಸನ್ಲೈಟ್ ಆ್ಯಂಡ್ ದ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ the plant prepare their own food. ಆಮೇಲೆ ಏನು ಮಾಡುತ್ತೆ, the plant releases the oxygen into the air. So this is what the process of the photosynthesis ಅಲ್ವಾ. ನೆಕ್ಸ್ಟ್ ಇವಾಗ ಅದನ್ನು ಯಾವ ರೀತಿ ಇವರು ಫೋಟೋ ವೋಲ್ಟಾಯಿಕ್ ಸೆಲ್ಗೆ ರಿಲೇಟ್ ಮಾಡಿದ್ದಾರೆ ಅಥವಾ ಅದ್ರ ಬಗ್ಗೆ ನಾವು ನೋಡೋದಾದರೆ ಪಿ ವಿ ಸೆಲ್ ಅಂದರೆ ನಮಗೆ ಗೊತ್ತು ಅದೊಂದು ಡಿವೈಸು. ಸೇಮ್ ಫೋಟೋಸಿಂಥಸಿಸ್ ಹೆಂಗೆ ಸನ್ಲೈಟ್ನ ತೊಗೊಂಡು ತಮ್ಮ ಒಂದು ಫುಡ್ನ ಪ್ರಿಪೇರ್ ಮಾಡುತ್ತೆ, ಈ ಫೋಟೋ ವೋಲ್ಟಾಯಿಕ್ ಸೆಲ್ಲು ಕೂಡ ಏನು ಮಾಡುತ್ತೆ, ಸನ್ಲೈಟ್ನ ತೊಗೊಂಡ್ಬಿಟ್ಟು ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ದ ಬಯಾಲಜಿಕಲ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಅವರ್ ಡೈಲಿ ಎಕ್ಸಾಂಪಲ್ಸ್ ಅಂತಲೇ ಹೇಳ್ಬೋದು, ಡೈಲಿ ಲೈಫ್ ಎಕ್ಸಾಂಪಲ್. ಅರ್ಥ ಆಯ್ತಲ್ವಾ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸನ್ಲೈಟ್ ಏನು ಮಾಡುತ್ತೆ,
ಮಾಡುತ್ತೆ, ಈ ಸೋಲಾರ್ ಸೆಲ್ ಮೇಲೆ ಏನು ಮಾಡುತ್ತೆ, ಬೀಳುತ್ತೆ. ಸೊ ಈ ಸೆಲ್ ಏನು ಮಾಡುತ್ತೆ, ಆ ಒಂದು ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ಸನ್ಲೈಟ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಸೆಲ್ ಒಳಗಡೆ. ಆಮೇಲೆ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಟು ದ ಎಲೆಕ್ಟ್ರಿಕಲ್ ಡಿವೈಸಸ್. ಅಷ್ಟೇ, ಅರ್ಥ ಆಯ್ತಲ್ವಾ? ಸನ್ಲೈಟ್ ಸೋಲಾರ್ ಸೆಲ್ ಮೇಲೆ ಬೀಳುತ್ತೆ, ಸೋಲಾರ್ ಸೆಲ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಎಲೆಕ್ಟ್ರಿಕ್ ಕರೆಂಟು ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಅದನ್ನು ನಾವು ಫೋಟೋ ವೋಲ್ಟೈಕ್ ಎಫೆಕ್ಟ್ ಅಂತಲೂ ಕೂಡ ಕರಿತೀವಿ. ಇದರದ್ದು ಅಪ್ಲಿಕೇಶನ್ಸು, ಸೊ ಇನ್ ದ ಪ್ಲೇಸ್ ಫಾರ್ ಫ್ರಮ್ ದ ಸಿಟಿ, ಫಾರ್ ಹೋಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಅಲ್ಲೂ ಯೂಸ್ ಮಾಡ್ತಾರೆ. ಆಮೇಲೆ ಸ್ಪೇಸ್ ಮೆಷಿನ್ಸು, ಸ್ಯಾಟಲೈಟ್ಸು, ಆರ್ಮಿ ಮತ್ತು ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನಮಗೆ ಗೊತ್ತಲ್ವಾ ಜನರಲ್ ಆಗಿ ಏನೇನು ಅಪ್ಲಿಕೇಶನ್ಸ್ ಬರಿಬೋದಪ್ಪ. ಇವಾಗ ಸೋಲಾರ್ ಪ್ಯಾನಲ್ಸ್ ಬರಿಬೋದು, ಸ್ಟ್ರೀಟ್ ಲೈಟ್ಸ್ ಬರಿಬೋದು, ಕ್ಯಾಲ್ಕ್ಯುಲೇಟರ್ಸ್ ಬರಿಬೋದು, ಮನೆ ಮತ್ತು ಬಿಲ್ಡಿಂಗ್ಸು ಇದನ್ನು ಬರಿಬೋದು, ಆಮೇಲೆ ಸ್ಯಾಟಲೈಟ್ಸ್ ಬರಿಬೋದು. ಸೊ ದೀಸ್ ಆರ್ ದ ಆಲ್ ಅಪ್ಲಿಕೇಶನ್ಸ್ ಅಂತ ನೀವು ಜನರಲ್ ಆಗಿ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ how the structure of the shark skin reduces the drag and how these properties have been applied to improve the swimsuit. Already ನಾವು ಇದನ್ನು ನೋಡಿದ್ದೀವಿ, ಥರ್ಡ್ ಕ್ವೆಶನ್ ಆರ್ ಸೆಕೆಂಡ್ ಕ್ವೆಶನ್ಸ್. ಸೊ ಇನ್ನೊಂದ್ಸತಿ ಜನರಲ್ ಆಗಿ ನಾವು ಬ್ರೀಫ್ ಮಾಡಬೇಕಂದ್ರೆ, ಶಾರ್ಕ್ ಸ್ಕಿನ್ ಸ್ಮೂತಾಗಿ ಅಂತೂ ಇರೋದಿಲ್ಲ, ಅದ್ರ ಮೇಲೆ ಟೈನಿ ಟೂತ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದನ್ನು ನಾವು ಡೆಂಟ್ರಿಕಲ್ಸ್ ಅಂತ ಕರಿತೀವಿ. ಈ ಒಂದು ಡೆಂಟ್ರಿಕಲ್ಸು ವಾಟರ್ ಒಳಗಡೆ ಸ್ಮೂತಾಗಿ ಹೋಗೋದಕ್ಕೆ, ಫಾಸ್ಟಾಗಿ ಹೋಗೋದಕ್ಕೆ ಯೂಸ್ ಮಾಡಿಕೊಡುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ದ ಯೂಸ್ ಆಫ್ ಡೆಂಟ್ರಿಕಲ್ಸ್. ಸೊ ನಮಗೆ ಗೊತ್ತು. ಸೊ ಆಮೇಲೆ ಹೆಂಗೆ ಇವಾಗ ಡ್ರ್ಯಾಗ್ ಅಂದರೆ ಏನು? ಡ್ರ್ಯಾಗ್ ಅಂದರೆ ವಾಟರ್ ರೆಸಿಸ್ಟೆನ್ಸ್. ಓಕೆನಾ? ಯಾವಾಗ ವೆನ್ ದ ಶಾರ್ಕ್ ಸ್ವಿಮ್ಸ್ ದ ವಾಟರ್ ಪುಷಸ್ ಅಗೇನ್ಸ್ಟ್ ದ ಬಾಡಿ ಅಲ್ವಾ? ಯಾವಾಗ ಶಾರ್ಕ್ ಹೋಗ್ತಿರುತ್ತೆ, ಆ ವಾಟರ್ ಏನು ಮಾಡುತ್ತೆ, ಇಟ್ ವಿಲ್ ಪುಷಸ್ ಅಗೇನ್ಸ್ಟ್ ದ ಬಾಡಿ ಅಲ್ವಾ? ನಮ್ಮ ಬಾಡಿ ಆಪೋಸಿಟಲ್ಲಿ ಪುಷ್ ಮಾಡ್ತಿರುತ್ತೆ ವಾಟರು. ಸೊ ಅವಾಗ ಏನು ಮಾಡುತ್ತೆ, ಈ ಡೆಂಟ್ರಿಕಲ್ಸು ಆ ಒಂದು ವಾಟರ್ ರೆಸಿಸ್ಟೆನ್ಸ್ ಅಥವಾ ಆ ಒಂದು ಡ್ರ್ಯಾಗ್ನ ರಿಡ್ಯೂಸ್ ಮಾಡುತ್ತೆ. ಓಕೆ, ದಟ್ ಈಸ್ ವಾಟ್ ಡ್ರ್ಯಾಗ್. ಓಕೆ, ನೆಕ್ಸ್ಟ್ ಟರ್ಬ್ಯುಲೆನ್ಸ್ ಅಂತ ಅಂದರೆ ಇರ್ರೆಗ್ಯುಲರ್ ಆರ್ ದ ರಫ್ ಮೂಮೆಂಟ್ ಆಫ್ ವಾಟರ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಜಾಸ್ತಿ ಟರ್ಬ್ಯುಲೆನ್ಸ್ ಆಗುತ್ತೆ, ಸೊ ನಮಗೆ ಏನಾಗುತ್ತೆ, ಶಾರ್ಕ್ ಸ್ಲೋ ಡೌನ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ದ ಟರ್ಬ್ಯುಲೆನ್ಸು. ಆಮೇಲೆ ಇಲ್ಲಿ ಯಾವ ರೀತಿ ಡೆಂಟ್ರಿಕಲ್ಸು ರೆಡ್ಯೂಸ್ ಮಾಡುತ್ತೆ ಈ ಒಂದು ಡ್ರ್ಯಾಗ್ನ ಅಂತ ಅಂದರೆ, ವಾಟರ್ ಏನು ಮಾಡುತ್ತೆ, ಶಾರ್ಕ್ ಸ್ಕಿನ್ ಮೇಲ್ಗಡೆ ಹೋಗುತ್ತೆ ಅಲ್ವಾ? ಸೊ ಈ ಟೈನಿ ಡೆಂಟ್ರಿಕಲ್ಸ್ ಏನು ಮಾಡುತ್ತೆ ಅಂದರೆ, ಗೈಡ್ ದ ವಾಟರ್ ಇನ್ ದ ರೈಟ್ ಡೈರೆಕ್ಷನ್ಸ್. ಸೊ ಅದೇನು ಮಾಡುತ್ತೆ, ಯಾವ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಾಟರ್ಗೆ ಗೈಡ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಟರ್ಬ್ಯುಲೆನ್ಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಸೊ ನಮಗೆ ಕಡಿಮೆ ಟರ್ಬ್ಯುಲೆನ್ಸ್ ಅಂತ ಅಂದರೆ ಕಡಿಮೆ ಡ್ರ್ಯಾಗ್ ಅಂದರೆ ಕಡಿಮೆ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಅಲ್ವಾ? ಆಮೇಲೆ ಇದರಿಂದ ಏನಾಗುತ್ತೆ, ಶಾರ್ಕ್ ಏನಾಗುತ್ತೆ, ಜಾಸ್ತಿ ಫಾಸ್ಟಾಗಿ ಮೂವ್ ಆಗುತ್ತೆ. ಆಮೇಲೆ ಕಡಿಮೆ ಎನರ್ಜಿನ ಯೂಸ್ ಮಾಡಿಕೊಂಡು ಅದೇನು ಮಾಡುತ್ತೆ, ಮೂವ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಡೆಂಟ್ರಿಕಲ್ಸ್ ಆ್ಯಂಡ್ ದ ಶಾರ್ಕ್ ಸ್ಕಿನ್. ಸೊ ಈ ಒಂದು ಕಾನ್ಸೆಪ್ಟ್ನೇ ಅವರು ಯೂಸ್ ಮಾಡಿಕೊಂಡು ಮೆಟೀರಿಯಲ್ಸ್ಗಳನ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನು ಮಾಡಿದ್ರು ಸೈಂಟಿಸ್ಟ್ಗಳು, ಈ ಒಂದು ಶಾರ್ಕ್ ಸ್ಕಿನ್ ಸ್ಟ್ರಕ್ಚರ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು, ಕಾಪಿ ಮಾಡಿಕೊಂಡು ಸ್ವಿಮ್ ಸೂಟ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಸ್ವಿಮ್ ಸೂಟ್ಸು ಯಾವುದರಿಂದ ಮಾಡಿದ್ದಾರೆ ಅಂತಂದರೆ, ಸಿಂಥೆಟಿಕ್ ಮೆಟೀರಿಯಲ್ಸ್ ಅಂದರೆ ಇವಾಗ ನೈಲಾನ್ ಆಗಿರ್ಬೋದು, ಪಾಲಿಯೆಸ್ಟರ್ ಆಗಿರ್ಬೋದು. ಸೊ ಈ ಒಂದು ಸ್ಪೆಷಲ್ ಸಿಂಥೆಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಸ್ವಿಮ್ ಸೂಟ್ನ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು. ಓಕೆನಾ? ಸೊ ಈ ಫ್ಯಾಬ್ರಿಕಲ್ಲೂ ಏನಿರುತ್ತೆ ಅಂದರೆ ಟೈನಿ ರೇಸ್ಡ್ ಪ್ಯಾಟ್ರನ್ಸ್ ಇರುತ್ತೆ. ಓಕೆನಾ? ಸೊ ಇದು ಸೇಮ್ ಶಾರ್ಕ್ ಸ್ಕಿನ್ ಮೇಲೆ ಹೆಂಗೆ ಆ ಡೆಂಟ್ರಿಕಲ್ಸ್ ಇರುತ್ತೆ, ಇದ್ರ ಮೇಲೂ ಕೂಡ ಏನಾದ್ರು ಟೈನಿ ರೇಸ್ಡ್ ಪ್ಯಾಟ್ರನ್ಸ್ ಇರುತ್ತೆ. ಓಕೆನಾ? ಈ ಫ್ಯಾಬ್ರಿಕ್ ಮೇಲೂ. ಓಕೆ, ಆಮೇಲೆ ಇದನ್ನು ಯಾವ ರೀತಿ ಅವರು ಸ್ವಿಮ್ ಸೂಟ್ಸಾಗಿ ಯೂಸ್ ಮಾಡಿಕೊಂಡ್ರು ಅಂತಂದರೆ, ದ ಸ್ವಿಮ್ ಸೂಟ್ ಕಾಪೀಸ್ ದ ಸೇಮ್ ಪ್ಯಾಟ್ರನ್ ಆಸ್ ಅ ಡೆಂಟ್ರಿಕಲ್ and the water flows easily over the swimsuit. ಓಕೆ, ಆಮೇಲೆ ಇದರಿಂದ ವಾಟರ್ ರೆಸಿಸ್ಟೆನ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಸ್ವಿಮ್ಮರ್ಸ್ ಕ್ಯಾನ್ ಮೂವ್ ಈಸಿಲಿ. ಓಕೆ, ಇದರದ್ದು ನಾವು ಅಡ್ವಾಂಟೇಜ್ ನೋಡೋದ್ರೆ, ಇವಾಗ ಇಷ್ಟು ನಾನು ಹೇಳಿದ್ರಲ್ಲ, ಡೆಂಟ್ರಿಕಲ್ಸ್ ಬಗ್ಗೆ ಹೇಳಿದೆ, ಟರ್ಬ್ಯುಲೆನ್ಸ್ ಬಗ್ಗೆ ಹೇಳಿದೆ, ಆಮೇಲೆ ಯಾವ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿದ್ರು, ಆಮೇಲೆ ನೆಕ್ಸ್ಟ್ ಇವಾಗ ಯಾವ ರೀತಿ ಅದು ರೆಡ್ಯೂಸ್ ಮಾಡುತ್ತೆ ಡ್ರ್ಯಾಗ್ನ ಅಂತ ಅಂದರೆ, ಅದನ್ನು ಕೂಡ ನಾನು ಹೇಳಿದೆ ಅಲ್ವಾ, ಯಾವ ರೀತಿ ರೆಡ್ಯೂಸ್ ಮಾಡುತ್ತೆ ಆ ಒಂದು ಡ್ರ್ಯಾಗ್ನ ಅಂತ. ಹೆಂಗೆ ಅಂದರೆ, ವಾಟರು ಶಾರ್ಕ್ ಸ್ಕಿನ್ ಮೇಲೆ ಹೋದಾಗ ಏನಾಗುತ್ತೆ, ಟೈನಿ ಡೆಂಟ್ರಿಕಲ್ಸು ಗೈಡ್ ಮಾಡುತ್ತೆ, ನೀನು ಯಾವ ರೀತಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ವಾಟರ್ಗೆ ಅಂತ ಗೈಡ್ ಮಾಡುತ್ತೆ. ಇದರಿಂದ ಟರ್ಬ್ಯುಲೆನ್ಸ್ ರೆಡ್ಯೂಸ್ ಆಗುತ್ತೆ.
ಟರ್ಬ್ಯುಲೆನ್ಸ್ ರೆಡ್ಯೂಸ್ ಆಗಿದೆ ಅಂತ ಅಂದರೆ ಹಿಂಗೆ ಏನು ವಾಟರ್ ಡ್ರ್ಯಾಗ್ ಅಥವಾ ವಾಟರ್ ರೆಸಿಸ್ಟೆನ್ಸ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗಿದೆ ಅಂತ. ಸೊ ಆಟೋಮೆಟಿಕ್ ಆಗಿ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಇಫ್ ವೆನ್ ದ ಟರ್ಬ್ಯುಲೆನ್ಸ್ ರೆಡ್ಯೂಸಸ್ ದ ವಾಟರ್ ಡ್ರ್ಯಾಗ್ ಆಲ್ಸೋ ರೆಡ್ಯೂಸಸ್. ಸೊ ಇದರಿಂದ ಏನಾಗುತ್ತೆ, ಶಾರ್ಕ್ ಆರಾಮಾಗಿ ಮುಂದೆ ಹೋಗುತ್ತೆ ಅಂತ ನಾನು ಅವಾಗೆ ಹೇಳಿದೆ. ಸೊ ದಿಸ್ ಇಸ್ ದ ಅಬೌಟ್ ಶಾರ್ಕ್ ಸ್ಕಿನ್. ಮತ್ತು ಇದು ನಾವು ಅಡ್ವಾಂಟೇಜಸ್ ಹೇಳಬೇಕು ಅಂದರೆ ದಟ್ ಇಸ್ ವಾಟ್ ಮೇನ್ ಥಿಂಗ್, ಇಟ್ ರೆಡ್ಯೂಸಸ್ ದ ಡ್ರ್ಯಾಗ್ ಆ್ಯಂಡ್ ರೆಡ್ಯೂಸಸ್ ದ ಟರ್ಬ್ಯುಲೆನ್ಸ್. ಆಮೇಲೆ ಸ್ವಿಮ್ಮರ್ಸಿಗೆ ಈಸಿಯಾಗಿ ಮತ್ತು ಫಾಸ್ಟಾಗಿ ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಎನರ್ಜಿ ಕೂಡ ಸೇವ್ ಮಾಡುತ್ತೆ. ಆಮೇಲೆ ಇವಾಗ ಯಾವುದಾದ್ರೂ ಕಾಂಪಿಟೇಷನ್ಸ್ಗಳಿದ್ರೆ ಆ ಒಂದು ಕಾಂಪಿಟೇಷನ್ಸಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ದಟ್ ಇಸ್ ವಾಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಟರ್ಮ್ GPS ಆ್ಯಂಡ್ ದ ಏರ್ಕ್ರಾಫ್ಟ್ ಟೆಕ್ನಾಲಜಿ ಆಸ್ ಅ ಬಯೋ ಇನ್ಸ್ಪೈರ್ಡ್ ಬೈ ದ ಬರ್ಡ್ ಫ್ಲೈ. ಓಕೆ, ಫಸ್ಟ್ ಆಫ್ ಆಲ್ ನಮಗೆ GPS ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ GPS? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇದು ನಮಗೆ ಗೊತ್ತು ಅಲ್ವಾ? ಅದೊಂದು ಟೆಕ್ನಾಲಜಿ. ಏನಂದರೆ ಎಕ್ಸಾಕ್ಟ್ ಲೊಕೇಶನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇರೋಂತಹ ಟೆಕ್ನಾಲಜಿನೇ GPS. ಎಲ್ಲರೂ ಯೂಸ್ ಮಾಡ್ತೀರಾ ಗೂಗಲ್ ಮ್ಯಾಪು ಅಲ್ವಾ? ಸೊ ದಟ್ ಈಸ್ ವಾಟ್, ದಟ್ ಈಸ್ ಅಬೌಟ್ GPS. ಸೊ ಇವಾಗ ಈ ಒಂದು ಕಾನ್ಸೆಪ್ಟು ಒಬ್ಬ ಸೈಂಟಿಸ್ಟಿಗಾಗಲಿ ಒಬ್ಬ ವ್ಯಕ್ತಿಗಾಗಲಿ ಯಾವ ರೀತಿ ಯೋಚನೆ ಬಂತು, ದಟ್ ವಿಲ್ ಬಿ ದ ಕ್ವೆಶನ್, ರೈಟ್? ಸೊ GPS ಅನ್ನೋದು ಒಂದು ಸಿಸ್ಟಮು. ಇಟ್ ಈಸ್ ಯೂಸ್ ಟು ಫೈಂಡ್ ದ ಎಕ್ಸಾಕ್ಟ್ ಲೊಕೇಶನ್ ಆ್ಯಂಡ್ ದ ಡೈರೆಕ್ಷನ್. ಹೆಂಗೆ ಇನ್ಸ್ಪೈರ್ ಆದರು ಅಂದರೆ, ಇವಾಗ ವೆನ್ ಮೆನಿ ಬರ್ಡ್ಸ್, ಎಸ್ಪೆಷಲಿ ತುಂಬ ಬರ್ಡ್ಸು ಮೈಗ್ರೇಟ್ ಆಗಬೇಕು ಅಂತ ಅಂದರೆ, ಸೊ ಆ ಒಂದು ಟೈಮಲ್ಲಿ ಅದು ಯಾವ ರೀತಿ ಮೂವ್ ಆಗುತ್ತೆ ಅದನ್ನು ನೋಡಿಕೊಂಡು ಈ ಕಾನ್ಸೆಪ್ಟ್ ಬಂದಿರೋದು. ಅಂದರೆ ವೆನ್ ದ ಮೆನಿ ಬರ್ಡ್ಸ್, ಎಸ್ಪೆಷಲಿ ದ ಮೈಗ್ರೇಟರಿ ಬರ್ಡ್ಸ್, ಕ್ಯಾನ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಸ್ಟಿಲ್ ಫೈಂಡ್ ದ ಕರೆಕ್ಟ್ ಡೈರೆಕ್ಷನ್ಸ್ ಅಲ್ವಾ? ಸೊ ಯಾವಾಗ ತುಂಬ ಬರ್ಡ್ಸ್ ಇರುತ್ತೆ, ಇವಾಗ ಮೈಗ್ರೇಟ್ ಆಗಬೇಕು ಅಂತ ಅಂದರೆ ಅದೇನು ಮಾಡುತ್ತೆ, ಲಾಂಗ್ ಡಿಸ್ಟೆನ್ಸ್ ಮುಖಾಂತರ ಏನು ಮಾಡ್ತಿರುತ್ತೆ, ಟ್ರಾವೆಲ್ ಮಾಡ್ತಿರುತ್ತೆ. ಸೊ ಈ ಥರ ಲಾಂಗ್ ಡಿಸ್ಟೆನ್ಸ್, ಎಷ್ಟೇ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು ಕೂಡ ಅದು ಒಂದು ಕರೆಕ್ಟ್ ಲೊಕೇಶನ್ ಅಥವಾ ಕರೆಕ್ಟ್ ಡೈರೆಕ್ಷನ್ಗೆ ರೀಚ್ ಆಗುತ್ತೆ. ಇದಂತೂ ನಿಜ ಅಲ್ವಾ? ಸೊ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಇದು ಯಾವ ರೀತಿ ಅಂತ ಹೇಳಿಬಿಟ್ಟು ಸ್ಟಡಿ ಮಾಡಿದ್ರು, ಹೆಂಗೆ ಬರ್ಡ್ಸ್ ಟ್ರಾವೆಲ್ ಆಗುತ್ತೆ ಅದನ್ನು ಸ್ಟಡಿ ಮಾಡಿದ್ರು. ಸೊ ಈ ಒಂದು ಐಡಿಯಾನ ಯೂಸ್ ಮಾಡಿಕೊಂಡು ನ್ಯಾವಿಗೇಷನ್ ಸಿಸ್ಟಮ್ ಅಂದರೆ ಇವಾಗ GPS ಆಗಿರ್ಬೋದು ಅದನ್ನು ಇಂಪ್ರೂವ್ ಮಾಡಿದ್ರು. ಓಕೆನಾ? ದ ಬರ್ಡ್ಸ್ ನೋ ವೇರ್ ಟು ಗೋ ವಿತೌಟ್ ಈವನ್ ಗೆಟಿಂಗ್ ಲಾಸ್ಟ್ ಅಲ್ವಾ? ಯಾವುದೇ ರೀತಿ ದಾರಿ ತಪ್ಪದೆ ಅದಕ್ಕೆ ಎಲ್ಲಕ್ಕೆ ಹೋಗಬೇಕು ಅಂತ ಅದು ಗೊತ್ತಿರುತ್ತೆ ಅಲ್ವಾ? ಸೊ ಅದೇ ರೀತಿ GPS ಕೂಡ ವ್ಯಕ್ತಿಗಳಿಗಾಗಲಿ ಅಥವಾ ಯಾವುದೇ ರೀತಿ ವೆಹಿಕಲ್ಗಳಾಗಲಿ, ಸೊ ಇಟ್ ಹೆಲ್ಪ್ ಅಸ್ ಟು ಫೈಂಡ್ ದ ಕರೆಕ್ಟ್ ಪಾತ್ ಇನ್ ಅ ಸಿಮಿಲರ್ ವೇ. ಅಷ್ಟೇ. ಅರ್ಥ ಆಯ್ತಲ್ವಾ? ಹೌ ದ GPS ಗಾಟ್ ಇನ್ಸ್ಪೈರ್ಡ್ ಅದೆಲ್ಲ ಗೊತ್ತಾಯ್ತಲ್ವಾ? ಆಮೇಲೆ ಇದರದ್ದು ಅಪ್ಲಿಕೇಶನ್ಸ್ಗಳನ್ನ ನೋಡೋದಾದರೆ ಅದನ್ನೇ ನಾನು ಇಲ್ಲೆಲ್ಲ ಬರ್ತಿರೋದು. ಸೊ ಇಲ್ಲಿ ನಾವು ಅಪ್ಲಿಕೇಶನ್ಸ್ ನೋಡೋದಾದರೆ ಇವಾಗ ಮೊಬೈಲ್ ಫೋನ್ ನ್ಯಾವಿಗೇಷನು, ಕಾರ್ ನ್ಯಾವಿಗೇಷನ್ನು, ಆಮೇಲೆ ಫೈಂಡಿಂಗ್ ದ ಲೊಕೇಶನ್ಸ್, ಆಮೇಲೆ ವೆಹಿಕಲ್ಸ್ಗಳನ್ನ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಆಮೇಲೆ ಏರ್ ಮತ್ತು ಸಿ ನ್ಯಾವಿಗೇಷನ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ GPS ಆರ್ ದ ನ್ಯಾವಿಗೇಷನ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏರ್ಕ್ರಾಫ್ಟ್ ಟೆಕ್ನಾಲಜಿ. ಸೊ ಏರ್ಕ್ರಾಫ್ಟ್ ಟೆಕ್ನಾಲಜಿ ಯಾವ ರೀತಿ ಇನ್ಸ್ಪೈರ್ ಆಯಿತು ಬರ್ಡ್ ಫ್ಲೈಟಿಂದ ಅಂತ ಅಂದರೆ, ಸೈಂಟಿಸ್ಟು ಸ್ಟಡಿ ಮಾಡಿದ್ರು ಯಾವ ರೀತಿ ಬರ್ಡ್ಸ್ ಫ್ಲೈ ಆಗುತ್ತೆ ಅಂದರೆ ಮಾಡಿಬಿಟ್ಟು ಆಮೇಲೆ ಆ ಒಂದು ಐಡಿಯಾಸ್ನ ಈ ಒಂದು ಏರ್ಕ್ರಾಫ್ಟ್ನ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡಿದ್ರು. ಏರ್ಕ್ರಾಫ್ಟ್ ಟೆಕ್ನಾಲಜಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ದ ಬರ್ಡ್ಸ್ ಫ್ಲೈ. ಸೊ ಇವಾಗ ಹೆಂಗೆ ಇನ್ಸ್ಪೈರ್ ಆಯಿತು ಅಂತ ಅಂದರೆ, ಇವಾಗ ವಿಂಗ್ಸ್ ಇರುತ್ತೆ ಅಲ್ವಾ? ಬರ್ಡ್ಸ್ ಯೂಸ್ ದೇರ್ ವಿಂಗ್ಸ್ ಟು ಫ್ಲೈ. ಯಾವುದನ್ನೇ ಯೂಸ್ ಮಾಡ್ಕೊಂಡು ಫ್ಲೈ ಮಾಡುತ್ತೆ? ವಿಂಗ್ಸ್ನ. ಏರ್ಕ್ರಾಫ್ಟ್ ಆಲ್ಸೋ ಏನು ಮೇಲ್ಗಡೆ ಟೇಕ್ ಆಫ್ ಆಗೋದಕ್ಕೆ ಏನು ವಿಂಗ್ಸ್ ಯೂಸ್ ಮಾಡಿಕೊಂಡೆ ಅದು ಮೇಲ್ಗಡೆ ಹೋಗುತ್ತೆ ಅಲ್ವಾ? ದಟ್ ಈಸ್ ವಾಟ್ ಏರ್ಕ್ರಾಫ್ಟ್ ಆಲ್ಸೋ ಹ್ಯಾವ್ ದ ವಿಂಗ್ಸ್ ಟು ಪ್ರೊಡ್ಯೂಸ್ ದ ಲಿಫ್ಟ್. ಆಮೇಲೆ ಅದರದ್ದು ಶೇಪ್ ಇನ್ಸ್ಪೈರ್ ಮಾಡ್ತು. ಅಂದರೆ ಬರ್ಡ್ಸಿಗೆ ಯಾವ ಥರ ಇದೆ, ಸ್ಟ್ರೀಮ್ ಲೈನ್ಡ್ ಬಾಡಿ ಇರೋದು ಅಲ್ವಾ? ಏರ್ಕ್ರಾಫ್ಟ್ ಈಸ್ ಆಲ್ಸೋ ಡಿಸೈನ್ ವಿತ್ ಅ ಸ್ಟ್ರೀಮ್ ಲೈನ್ ಶೇಪ್ ಇನ್ ಆರ್ಡರ್ ಟು ಮೂವ್ ಇನ್ ದ ಏರ್ ಸ್ಮೂತ್ಲಿ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಫಸ್ಟು ವಿಂಗ್ಸ್. ಬರ್ಡ್ಸು ಕೂಡ ಏನು ವಿಂಗ್ಸ್ ಮುಖಾಂತರ ಫ್ಲೈ ಮಾಡುತ್ತೆ. ಏರ್ಕ್ರಾಫ್ಟು ಕೂಡ ಅದರ ಲಿಫ್ಟ್ ಮಾಡುತ್ತೆ, ಅಂದರೆ ವಿಂಗ್ಸ್ ಮುಖಾಂತರನೇ ಲಿಫ್ಟ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ದ ಲಿಫ್ಟ್. ಆಮೇಲೆ ನೆಕ್ಸ್ಟ್ ಇನ್ಸ್ಪೈರ್ ಆಗಿದ್ದು ಅದರದ್ದು ಶೇಪ್. ಅಂದರೆ ಅದಕ್ಕೆ ಸ್ಟ್ರೀಮ್ ಲೈನ್ ಬಾಡಿ ಇದೆ, ಅದಕ್ಕೋಸ್ಕರ ಏನು ಮಾಡಿದ್ರು ಏರ್ಕ್ರಾಫ್ಟು ಏನು ಮಾಡಿದ್ರು ಸ್ಟ್ರೀಮ್ ಲೈನ್ ಶೇಪ್ ಥರನೇ ಡಿಸೈನ್ ಮಾಡಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸ್. ಓಕೆನಾ? ಬ್ಯಾಲೆನ್ಸ್ ಅಂತ ಅಂದರೆ ಬರ್ಡ್ಸ್ ಆಲ್ವೇಸ್ ಕೀಪ್ ಬ್ಯಾಲೆನ್ಸ್ ವೈಲ್ ಫ್ಲೈಯಿಂಗ್. ಈವನ್ ದ ಏರ್ಕ್ರಾಫ್ಟ್ ಆರ್ ಡಿಸೈನ್ ಟು ಮೇಂಟೈನ್ ಆರ್ ರಿಮೈನ್ ಸ್ಟೇಬಲ್ ಡ್ಯೂರಿಂಗ್ ದ ಫ್ಲೈಟ್.
ಅಷ್ಟೇ. ಸೊ ನೆಕ್ಸ್ಟ್ ಇನ್ಸ್ಪೈರ್ ಆಗಿದ್ದು ಅದು ಎನರ್ಜಿ ಸೇವ್ ಹೆಂಗೆ ಮಾಡುತ್ತೆ ಅಂದರೆ ಹೆಂಗೆ ಮಾಡುತ್ತೆ ಅಂತ. ಬರ್ಡ್ಸ್ ಫ್ಲೈ ಎಫಿಷಿಯೆಂಟ್ಲಿ ಆ್ಯಂಡ್ ಯೂಸಸ್ ದ ಲೆಸ್ ಎನರ್ಜಿ. ಬರ್ಡ್ಸು ಫ್ಲೈ ಆಗುತ್ತೆ ಬಟ್ ಲೆಸ್ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಏರ್ಕ್ರಾಫ್ಟು ಅಷ್ಟೇ ಅದೇ ರೀತಿ ರೆಡ್ಯೂಸಸ್ ದ ಏರ್ ರೆಸಿಸ್ಟೆನ್ಸ್ ಆ್ಯಂಡ್ ಸೇವ್ ದ ಫ್ಯೂಯಲ್. ಏರ್ ರೆಸಿಸ್ಟೆನ್ಸ್ನ ರಿಡ್ಯೂಸ್ ಮಾಡಿಬಿಟ್ಟು ಫ್ಯೂಯಲ್ನ ಸೇವ್ ಮಾಡುತ್ತೆ. ದಟ್ಸ್ ಇಟ್. ಸೊ ಇದ್ರದ್ದು ಅಪ್ಲಿಕೇಶನ್ ಬಂದುಬಿಟ್ಟು ಇವಾಗ ಪ್ಯಾಸೆಂಜರ್ ಏರ್ಪ್ಲೇನ್ಸ್ ಆಗಿರ್ಬೋದು, ಅಥವಾ ಫೈಟರ್ ಏರ್ಕ್ರಾಫ್ಟ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಗ್ಲಿಡರ್ಸ್ ಆಗಿರ್ಬೋದು. ದೀಸ್ ಆರ್ ದ ಅಪ್ಲಿಕೇಶನ್ಸ್. ಅರ್ಥ ಆಯ್ತಲ್ವಾ ಏರ್ಕ್ರಾಫ್ಟ್ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ದಟ್ ಈಸ್ ವಾಟ್ ಇದನ್ನೇ ನಾನು ಬರ್ದಿರೋದು. ಸೊ ಇಲ್ಲಿ ಬರ್ಡ್ಸ್ನಿಂದ ಯಾವ ರೀತಿ ಇನ್ಸ್ಪೈರ್ ಆದರು, ವಿಂಗ್ ಆಗಿರ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ಇನ್ಸ್ಪೈರ್ಡ್ ಇನೋವೇಷನ್ಸ್. ಓಕೆ, ಡ್ರೋನ್ಸ್ ಆಗಿರ್ಬೋದು, ಇದೆಲ್ಲ ನಾನು ಇದ್ರ ಬಗ್ಗೆ ನಾನು ಹೇಳಿದೆ. ಸೊ ನೆಕ್ಸ್ಟ್, ಕಂಪೇರ್ ದ ಯೂಸಸ್ ಆಫ್ ಅಲ್ಟ್ರೋಸೋನೋಗ್ರಫಿ ಆ್ಯಂಡ್ ಸೋನಾರ್. ಓಕೆ, ಅಲ್ಟ್ರೋಸೋನೋಗ್ರಫಿ. ಸೊ ಇದ್ರದ್ದು ಮೀನಿಂಗ್ ಏನಪ್ಪ ಅಂದರೆ ಬಾಡಿ ಒಳಗಡೆ ಯಾವ ರೀತಿ ಆರ್ಗನ್ಸ್ಗಳಿದ್ದಾವೆ, ಟಿಶ್ಯೂಸ್ಗಳಿದ್ದಾವೆ ಅಂತ ಯಾವುದೇ ರೀತಿ ಸರ್ಜರೀಸ್ಗಳನ್ನ ಮಾಡ್ದೇನೆ ನೋಡೋ ಅಂಥದ್ದು. ಸೋನಾರ್ ಬಂದ್ಬಿಟ್ಟು ಇಟ್ ಇಸ್ ಅ ಮೆಥಡ್ ದಟ್ ಯೂಸಸ್ ಅ ಸೌಂಡ್ ಟು ಫೈಂಡ್ ದ ಥಿಂಗ್ಸ್ ಇನ್ ದ ವಾಟರ್ ಲೈಕ್ ಅ ಸಬ್ಮರೀನ್ಸ್ ಆ್ಯಂಡ್ ದ ಫಿಶಸ್. ಓಕೆ, ಸೊ ಇದು ಕೂಡ ಸೌಂಡ್ನ ಯೂಸ್ ಮಾಡಿಕೊಂಡು ಅಂದರೆ ವಾಟರ್ ಒಳಗಡೆ ಅಂದರೆ ಓಷನ್ಸ್ ಒಳಗಡೆ ಏನೇನು ಇದೆ, ಲೈಕ್ ಫಿಶಸ್ಗಳಿದೆ, ಸಬ್ಮರೀನ್ಸ್ಗಳಿದೆ ಅಂತ ನಾವು ನೋಡ್ಬೋದು. ಓಕೆನಾ. ಇದ್ರದ್ದು ಫುಲ್ ಫಾರ್ಮ್ ಬಂದು ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಅಲ್ಟ್ರಾಸೌಂಡ್ ಆರ್ ಸೋನೋಗ್ರಫಿ. ಇದ್ರದ್ದು ಫುಲ್ ಫಾರ್ಮ್ ಬಂದ್ಬಿಟ್ಟು ಇಟ್ ಸೌಂಡ್ ನ್ಯಾವಿಗೇಷನ್ ಡ್ರಾಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಓಷನ್ಸ್ ಮತ್ತು ಸೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಆಮೇಲೆ ಎಲ್ಲಿ ವರ್ಕ್ ಆಗುತ್ತೆ ಅಂತ ಅಂದರೆ ಇದು ಹ್ಯೂಮನ್ ಬಾಡಿಲಿ ವರ್ಕ್ ಆಗುತ್ತೆ, ಇದು ವಾಟರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಆಲ್ರೆಡಿ ನಮಗೆ ಗೊತ್ತು, ಇವಾಗ ಒಂದು ಟರ್ಬ್ಯುಲೆನ್ಸ್ ಅಂತ ಇರುತ್ತೆ, ಅದೇನು ಮಾಡುತ್ತೆ, ಸೌಂಡ್ ವೇವ್ಸ್ನ ಕಳಿಸುತ್ತೆ ಬಾಡಿ ಒಳಗಡೆ. ಸೌಂಡ್ ವೇವ್ಸ್ನ ಬಾಡಿ ಒಳಗಡೆ ಕಳಿಸಿದಾಗ ಯಾವುದಾದ್ರೂ ಆರ್ಗನಿಗೆ ಹಿಟ್ ಆಗಿ ಆಮೇಲೆ ಟಿಶ್ಯೂಸ್ಗಳಿಗೆ ಹಿಟ್ ಆದಾಗ ಆ ಸೌಂಡ್ ಏನಾಗುತ್ತೆ, ವಾಪಸ್ಸು ಬರುತ್ತೆ. ಸೊ ಆ ವಾಪಸ್ ಬರೋದನ್ನ ಸೌಂಡನ್ನ ನಾವು ಎಕೋ ಅಂತ ಕರಿತೀವಿ. ಈ ಒಂದು ಎಕೋನ ನಾವು ಕಂಪ್ಯೂಟರಿಗೆ ಕಳಿಸಿದಾಗ ಅದೇನಾಗುತ್ತೆ, ಆ ಒಂದು ಎಕೋನ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಇಮೇಜ್ನ ಡಾಕ್ಟರ್ ಅನಲೈಸ್ ಮಾಡಿಬಿಟ್ಟು ಓಕೆ ಈ ಥರ ನಿಮ್ಮ ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಓಕೆನಾ, ದಟ್ ಇಸ್ ಹೌ ಇಟ್ ವರ್ಕ್ಸ್. ಇದೇನಾಗುತ್ತೆ, ಇದು ಕೂಡ ಸೇಮ್ ಸೌಂಡನ್ನ ಸೆಂಡ್ ಮಾಡ್ತಾರೆ ವಾಟರ್ ಒಳಗಡೆ. ಯಾವಾಗ ಯಾವುದಕ್ಕಾದ್ರೂ ಹಿಟ್ ಆದಾಗ ಅದೇನಾಗುತ್ತೆ, ಆ ಒಂದು ಸೌಂಡು ಬೌನ್ಸ್ ಆಗುತ್ತೆ ವಾಪಸ್ಸು, ಅದನ್ನ ಎಕೋ ಅಂತ ಕರೀತಾರೆ. ಓಕೆನಾ. ಇದರಲ್ಲಿ ಟೈಪ್ಸ್ 1 ಟೈಪ್ ಇದೆ. ಸೊ ಇಟ್ ಯೂಸಸ್ ದ ಟ್ರಾನ್ಸ್ಡ್ಯೂಸರ್. ಸೊ ಇದರಲ್ಲಿ 2 ಟೈಪ್ಸ್ ಇದೆ, ಆಕ್ಟಿವ್ ಸೋನಾರ್ ಮತ್ತೆ ಪ್ಯಾಸಿವ್ ಸೋನಾರ್ ಅಂತ. ಓಕೆನಾ. ನೆಕ್ಸ್ಟ್ ಸೌಂಡ್ ಯೂಸ್ಡ್, ಯಾವ ರೀತಿ ಸೌಂಡ್ ಯೂಸ್ ಮಾಡ್ತಾರೆ, ಇಲ್ಲಿ ಹೈ ಫ್ರೀಕ್ವೆನ್ಸಿ ಸೌಂಡ್ನ ಯೂಸ್ ಮಾಡ್ತಾರೆ. ಇಲ್ಲೇನು ಮಾಡ್ತಾರೆ ಅಂತ ಇಟ್ ಯೂಸಸ್ ದ ಸೌಂಡ್ ದ ಟ್ರಾವೆಲ್ಸ್ ಫಾರ್ ಇನ್ ದ ವಾಟರ್, ಯೂಶಲಿ ಲೋಯರ್ ಫ್ರೀಕ್ವೆನ್ಸಿ. ಇಲ್ಲಿ ಹೈಯರ್ ಫ್ರೀಕ್ವೆನ್ಸಿ ಸೌಂಡ್ನ ಯೂಸ್ ಮಾಡ್ತಾರೆ, ಇಲ್ಲಿ ಲೋಯರ್ ಫ್ರೀಕ್ವೆನ್ಸಿ ಸೌಂಡ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನು ತೋರಿಸುತ್ತೆ ಅಂತ ಅಂದರೆ ಇಲ್ಲಿ ಪಿಕ್ಚರ್ಗಳನ್ನ ತೋರಿಸುತ್ತೆ. ಅಂದರೆ ಯಾವ್ಯಾವ ಆರ್ಗನ್ಸ್ಗಳಿದ್ದಾವೆ, ಲೈಕ್ ಕಿಡ್ನಿ, ಲಿವರು, ಹಾರ್ಟ್, ಮತ್ತು ಬೇಬಿ ಇನ್ ದ ಊಂಬ್ ಮತ್ತು ಯೂಟ್ರಸ್. ಸೊ ಇದರದ್ದು ಪಿಕ್ಚರ್ಸ್ನ ತೋರಿಸುತ್ತೆ. ಇಲ್ಲಿ ವಾಟರ್ ಒಳಗಡೆ ಯಾವ್ಯಾವ ಆಬ್ಜೆಕ್ಟ್ಸ್ಗಳಿದ್ದಾವೆ, ಲೈಕ್ ಫಿಶಸ್ಸು, ಸಬ್ಮರೀನ್ಸು ಮತ್ತು ಸೀ ಫ್ಲೋರು, ಇದನ್ನೆಲ್ಲ ಏನು ಮಾಡುತ್ತೆ, ತೋರಿಸುತ್ತೆ. ನೆಕ್ಸ್ಟ್ ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ಸೇಫ್ ಮತ್ತು ಪೇನ್ಲೆಸ್ ಮತ್ತು ಮೂಮೆಂಟ್ನ, ಲೈವ್ ಮೂಮೆಂಟ್ನ ತೋರಿಸುತ್ತೆ. ಆಮೇಲೆ ಇದ್ರದ್ದು ಇದು ಕೂಡ ಏನಾಗುತ್ತೆ, ಸೇಫ್, ಸಿ ಅನಿಮಲ್ಸ್ಗೆ ಸೇಫು. ಆಮೇಲೆ ರಿಯಲ್ ಟೈಮ್ ಥಿಂಗ್ಸ್ನ ಶೋ ಮಾಡುತ್ತೆ. ಓಕೆನಾ, ದಟ್ ಇಸ್ ವಾಟ್. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಎಕೋಸ್ ಆಫ್ ದ ಸೌಂಡ್ ಬೌನ್ಸಿಂಗ್ ಇನ್ಸೈಡ್ ದ ಬಾಡಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಎಕೋಸ್ ಆಫ್ ದ ಸೌಂಡ್ ಬೌನ್ಸಿಂಗ್ ಇನ್ ದ ವಾಟರ್. ಇದು ಬಾಡಿ, ಇದು ವಾಟರ್ ಅಷ್ಟೇ. ಓಕೆ. ಸೊ ನೆಕ್ಸ್ಟ್, describe the materials used and the engineering applications of the velcro technology. ಓಕೆ, ಇವರು ಇವಾಗ ವೆಲ್ಕ್ರೋ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಸೊ ವಾಟ್ ಇಸ್ ವೆಲ್ಕ್ರೋ ಅಂದರೆ ಏನು? ವೆಲ್ಕ್ರೋ ಅಂದರೆ ಅದೊಂದು ಫಾಸ್ಟ್ನಿಂಗ್ ಸಿಸ್ಟಮ್. ಓಕೆನಾ. ಫಾಸ್ಟ್ನಿಂಗ್ ಸಿಸ್ಟಮ್ ಅಂತ ಅಂದರೆ ಇವಾಗ ವಿಚ್ ಈಸ್ ಯೂಸ್ ಟು ಜಾಯಿನ್ ದ 2 ಸರ್ಫೇಸ್ ಟುಗೆದರ್. ಸೊ 2 ಸರ್ಫೇಸ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕಾನ್ಸೆಪ್ಟ್ ವೆಲ್ಕ್ರೋ. ಓಕೆನಾ, ಅದೊಂದು ಸಿಸ್ಟಮ್ನ ನಾವು ವೆಲ್ಕ್ರೋ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಯೂಸಿಂಗ್ ದ ಟೈನಿ ಹುಕ್ಸ್ ಅಂಡ್ ಟೈನಿ ಲೂಪ್ಸ್. ಓಕೆ, ಯಾವುದರಿಂದ ಈ ಒಂದು ವೆಲ್ಕ್ರೋ ಇನ್ಸ್ಪೈರ್ ಆಗಿತ್ತು ಅಂತ ಅಂದರೆ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಇವಾಗ ಬರ್ಡಾಕ್ ಅಂತ ಒಂದು ಪ್ಲಾಂಟ್ ಇದೆ. ಓಕೆನಾ, ಅದನ್ನು ಆ ಒಂದು ಪ್ಲಾಂಟ್ನ ಅಬ್ಸರ್ವ್ ಮಾಡಿದ್ರು. ಓಕೆನಾ, ಆ ದ ಸೀಡ್ಸ್ ಆಫ್ ದ ಬರ್ಡಾಕ್ ಪ್ಲಾಂಟ್ ಹ್ಯಾವ್ ದ ಟೈನಿ ಹುಕ್ಸ್. ಆ ಒಂದು ಪ್ಲಾಂಟ್ ಸೀಡ್ಸ್ಗೆ ಒಂದು ಟೈನಿ ಹುಕ್ಸ್ಗಳಿತ್ತು. ಓಕೆನಾ, ಈ ಥರ ಟೈನಿ ಹುಕ್ಸ್ಗಳಿತ್ತು.
ಆಮೇಲೆ ಈ ಒಂದು ಹುಕ್ಸ್, ಸೊ ಇಟ್ ಈಸ್ ಯೂಸ್ ಟು ಸ್ಟಿಕ್ ದ ಅನಿಮಲ್ ಫರ್ ಆನ್ ದ ಕ್ಲಾತ್ಸ್. ಈ ಒಂದು ಟೈನಿ ಹುಕ್ಸ್ ಏನಿತ್ತಲ್ವಾ, ಅನಿಮಲ್ದು ಫರ್ ಅಂದರೆ ಅವ್ರದ್ದು ಸ್ಕಿನ್ ಆಗಿರ್ಬೋದು ಅಥವಾ ಕ್ಲಾತ್ಸ್ ಆಗಿರ್ಬೋದು, ಅದಕ್ಕೆ ಸ್ಟಿಕ್ ಆಗ್ತಿತ್ತು. ಸೊ ಸೈಂಟಿಸ್ಟು ಇದೇ ಒಂದು ಐಡಿಯಾನ ಯೂಸ್ ಮಾಡಿಕೊಂಡು ವೆಲ್ಕ್ರೋ ಅನ್ನೋದನ್ನ ಇನ್ವೆಂಟ್ ಮಾಡಿದ್ರು. ಓಕೆನಾ. ಸೊ ಈ ಒಂದು ಮೆಟೀರಿಯಲಲ್ಲಿ, ಸೊ ದೀಸ್ ಮೆಟೀರಿಯಲ್ ಆ್ಯಕ್ಚುಲಿ ಏನೇನು ಯೂಸ್ ಮಾಡ್ತಾರೆ ಮೆಟೀರಿಯಲ್ಸ್ ಅಂತ ಅಂದರೆ, ವೆಲ್ಕ್ರೋ ಹ್ಯಾಸ್ ದ 2 ಸ್ಟ್ರಿಪ್ಸ್, 2 ಸ್ಟ್ರಿಪ್ಸ್ಗಳು ಯೂಸ್ ಮಾಡ್ತಾರೆ. ಓಕೆನಾ. ಒಂದು ಫಸ್ಟ್ ಸ್ಟ್ರಿಪ್ ಇಸ್ ಹುಕ್ ಸ್ಟ್ರಿಪ್. ಓಕೆನಾ. ಇದರಲ್ಲಿ ಏನಾಗಿರುತ್ತೆ, ಟೈನಿ ಹುಕ್ಸ್ ಇರುತ್ತೆ. ಆಮೇಲೆ ಸೆಕೆಂಡ್ ಸ್ಟ್ರಿಪ್ ಬಂದ್ಬಿಟ್ಟು ಲೂಪ್ ಸ್ಟ್ರಿಪ್ ಅಂತ, ಅಂದರೆ ಇದರಲ್ಲಿ ಟೈನಿ ಲೂಪ್ಸ್ಗಳಿರುತ್ತೆ. ಓಕೆ. ಸೊ ದೀಸ್ ಆರ್ ದ 2 ಸ್ಟ್ರಿಪ್ಸ್ ಯೂಸ್ಡ್ ಇನ್ ದ ವೆಲ್ಕ್ರೋ. ಓಕೆ. ವೆನ್ ದಿಸ್ 2 ಸ್ಟ್ರಿಪ್ಸ್ pressed together, the hook catches the loop and they stick together. ಅರ್ಥ ಆಯ್ತಲ್ವಾ. ಯಾವಾಗ ಈ ಒಂದು ಸ್ಟ್ರಿಪ್ಸ್ನ, 2 ಸ್ಟ್ರಿಪ್ನ ನೀವು ಪ್ರೆಸ್ ಮಾಡ್ತೀರಾ, ಆ ಹುಕ್ ಏನಾಗುತ್ತೆ ಅಂದರೆ ಆ ಲೂಪ್ ಇರುತ್ತಲ್ವಾ, ಆ ಲೂಪ್ಗೆ ಸ್ಟಿಕ್ ಆಗುತ್ತೆ. ಸೊ ಜನರಲ್ ಆಗಿ ಈ ವೆಲ್ಕ್ರೋ ಕಾಮನ್ಲಿ ಮೇಡ್ ಫ್ರಮ್ ನೈಲಾನ್ ಮತ್ತು ಪಾಲಿಯೆಸ್ಟರ್. ಓಕೆನಾ. ದೀಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಆರ್ ಯೂಸ್ಡ್. ಆಮೇಲೆ ಇದರದ್ದು ವರ್ಕಿಂಗ್ ನಮ್ಗೆ ಆಲ್ರೆಡಿ ಗೊತ್ತು. ಯಾವಾಗ ನೀವು ಹುಕ್ ಸ್ಟ್ರಿಪ್ಸ್ನ ನೀವು ಪ್ರೆಸ್ ಮಾಡ್ತೀರಾ ಒಟ್ಟಿಗೆ, ಈ ಹುಕ್ ಏನು ಮಾಡುತ್ತೆ, ಆ ಲೂಪ್ಗೆ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಆಮೇಲೆ ಈ 2 ಸ್ಟ್ರಿಪ್ಸ್ ಏನು ಮಾಡುತ್ತೆ, ಟುಗೆದರ್ ಏನು ಮಾಡ್ಕೊಳ್ಳುತ್ತೆ, ಸ್ಟಿಕ್ ಆಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ. ಆಮೇಲೆ ಯಾವಾಗ ನೀವು ಅದನ್ನು ಎಳಿತೀರಾ, ಪುಲ್ ಮಾಡ್ತೀರಾ, ಆವಾಗ ಅವೆರಡು ಸಪ್ರೇಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅರ್ಥ ಆಯ್ತಲ್ವಾ. ಆಮೇಲೆ ಯಾವ ರೀತಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಇದನ್ನು ಶೂಸಲ್ಲಿ ಯೂಸ್ ಮಾಡ್ತಾರೆ. ಸೊ ಲೈಕ್ ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಶೂ ಲೇಸ್ಗಳ ಬದಲು ಈ ಒಂದನ್ನ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ಶೂಸ್ನ ಮಾಡಿದ್ದಾರೆ. ಆಮೇಲೆ ಇವಾಗ ಯೂಸ್ ಟು ಕ್ಲೋಸ್ ದ ಬ್ಯಾಗ್, ಇವಾಗ ಸ್ಕೂಲ್ ಬ್ಯಾಗ್ಸ್ಗಳಿರುತ್ತಲ್ವ ಅದನ್ನು ಕ್ಲೋಸ್ ಮಾಡೋದಕ್ಕೆ, ಬ್ಯಾಕ್ ಪ್ಯಾಕ್ಸ್ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಎಸ್ಪೆಷಲಿ ಜಾಕೆಟ್ಸು, ಗ್ಲವ್ಸು, ಯೂನಿಫಾರ್ಮ್ಸಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಫೀಲ್ಡ್ಸ್ಗಳು ಯೂಸ್ ಮಾಡ್ತಾರೆ. ಆಮೇಲೆ ಏರೋಸ್ಪೇಸಲ್ಲಿ ಇವಾಗ ಇಟ್ ಈಸ್ ಯೂಸ್ಡ್ ಇನ್ಸೈಡ್ ದ ಸ್ಪೇಸ್ ಕ್ರಾಫ್ಟ್ ಟು ಕೀಪ್ ದ ಆಬ್ಜೆಕ್ಟ್ಸ್ ಇನ್ ಪ್ಲೇಸ್. ಆಮೇಲೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಸ್ಪೋರ್ಟ್ಸ್ ಶೂಸ್ ಮತ್ತು ಪ್ರೊಡಕ್ಟಿವ್ ಗೇರಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ, ಸೊ ಇದು ಈಸಿಯಾಗಿ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆಮೇಲೆ ತುಂಬ ಸರಿ ನಾವು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇದು ಲೈಟ್ ವೆಯ್ಟ್ ಇರುತ್ತೆ ಮತ್ತು ಸ್ಟ್ರಾಂಗ್ ಗ್ರಿಪ್ ಕೂಡ ನಮಗೆ ಕೊಡುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ಅಬೌಟ್ ವೆಲ್ಕ್ರೋ ಟೆಕ್ನಾಲಜೀಸ್. ಓಕೆ. ಇದೆಲ್ಲ ನಾವು ನೋಡಿದ್ದೀವಿ. ಸೊ ಪ್ಯಾಕಿಂಗ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇದನ್ನು ಕೂಡ ನಾವು ನೋಡಿದ್ವಿ. ಓಕೆ. ನೆಕ್ಸ್ಟ್ ನಾವು ಬಯೋ ಎಕೋಲೇಷನ್ ಬಗ್ಗೆ ಮಾತಾಡೋಣ. ಸೊ ಈ ಬಯೋ ಎಕೋಲೇಷನ್ ಅಂದರೆ ಏನು? ಬಯೋ ಎಕೋಲೇಷನ್ ಅಂದರೆ ಇದೊಂದು ಮೆಥಡ್. ಓಕೆನಾ. ಈ ಮೆಥಡು ಅನಿಮಲ್ಸಿಂದ ಯೂಸ್ ಮಾಡಿರುವಂಥದ್ದು. ಇವಾಗ ಬ್ಯಾಟ್ಸ್ ಆಗಿರ್ಬೋದು, ಡಾಲ್ಫಿನ್ಸ್ ಆಗಿರ್ಬೋದು, ಯಾವ ರೀತಿ ಅದು ಆಬ್ಜೆಕ್ಟ್ಸ್ನ ಫೈಂಡ್ ಮಾಡುತ್ತೆ, ಫುಡ್ಸ್ನ ಫೈಂಡ್ ಮಾಡುತ್ತೆ, ಅದರಷ್ಟಕ್ಕದೆ. ಸೊ ಆ ಒಂದು ಮೆಥಡ್ನ ನಾವು ಬಯೋ ಎಕೋಲೇಷನ್ ಅಂತ ಕರಿತೀವಿ. ಅಂದರೆ ಬಯೋ ಎಕ್ಯುಲೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೆಥಡ್ ವಿಚ್ ಇಸ್ ಯೂಸ್ಡ್ ಬೈ ದ ಅನಿಮಲ್ಸ್. ಯಾವ ಅನಿಮಲ್ಸು? ಬ್ಯಾಟ್ಸು ಮತ್ತು ಡಾಲ್ಫಿನ್ಸ್. ಏನಕ್ಕೆ ಅಂದರೆ ಆಬ್ಜೆಕ್ಟ್ನ ಫೈಂಡ್ ಮಾಡೋದಕ್ಕಾಗಿರ್ಬೋದು, ಫುಡ್ಸ್ನ ಆಗಿರ್ಬೋದು, ಅದಷ್ಟಕ್ಕೆ ಅದೇ ನೋಡ್ಕೊಳ್ಳುತ್ತಲ್ಲ, ಆ ಒಂದು ಮೆಥಡ್ನ ನಾವು ಬಯೋ ಎಕ್ಯುಲೇಷನ್ ಅಂತ ಕರಿತೀವಿ. ಓಕೆನಾ. ಸೊ ದೇ ಸೆಂಡ್ ದ ಸೌಂಡ್ ವೇವ್ಸ್ ಆ್ಯಂಡ್ ಲಿಸನ್ ಟು ದ ಎಕೋ ದಟ್ ಕಮ್ಸ್ ಬ್ಯಾಕ್. ಸೊ ಇದು ಹೆಂಗೆ ಯೂಸ್ ಮಾಡ್ಕೊಳ್ಳುತ್ತೆ ಅಂದರೆ, ಇವಾಗ ಅದು ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಗೊತ್ತಾ. ಸೊ ಆ ಒಂದು ಸೌಂಡ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದು ಎಲ್ಲಿ ಹಿಟ್ಟಾಗಿ ವಾಪಸ್ ಬರುತ್ತೆ ಅಲ್ವಾ, ಆ ಎಕೋನ ಅದು ಲಿಸನ್ ಮಾಡಿಕೊಂಡು ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಬಿಹೈಂಡ್ ದ ಬ್ಯಾಟ್ಸ್ ಆ್ಯಂಡ್ ದ ಡಾಲ್ಫಿನ್ಸ್. ಅರ್ಥ ಆಯ್ತಲ್ವಾ. ಸೊ ಸಿಂಪಲ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಬಯೋ ಎಕೋಲೇಷನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಕೋ ಪ್ರಿನ್ಸಿಪಲ್. ಓಕೆ. ಸೊ ಅನಿಮಲ್ ಏನು ಮಾಡುತ್ತೆ, ಸೌಂಡ್ನ ಸೆಂಡ್ ಮಾಡುತ್ತೆ. ಈ ಸೌಂಡ್ ಏನು ಮಾಡುತ್ತೆ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇರುತ್ತಲ್ವಾ, ಆ ಆಬ್ಜೆಕ್ಟಿಗೆ ಹಿಟ್ ಮಾಡಿಬಿಟ್ಟು ವಾಪಸ್ ಬರುತ್ತೆ. ಆ ಹಿಟ್ ಮಾಡಿಬಿಟ್ಟು ವಾಪಸ್ ಬರುತ್ತೆ ಅಲ್ವಾ, ಅದನ್ನು ನಾವು ಎಕೋ ಅಂತ ಕರಿತೀವಿ. ಸೊ ಈ ಅನಿಮಲ್ಸ್ಗಳು ಏನು ಮಾಡುತ್ತೆ, ಅನಿಮಲ್ಸ್ ಯೂಸಸ್ ದಟ್ ಎಕೋಸ್ ಇನ್ ಆರ್ಡರ್ ಟು ನೋ ದ ಲೊಕೇಶನ್, ಡಿಸ್ಟೆನ್ಸ್ ಆ್ಯಂಡ್ ದ ಸೈಜ್ ಆಫ್ ದ ಆಬ್ಜೆಕ್ಟ್. ಆ ಎಕೋನ ಯೂಸ್ ಮಾಡಿಕೊಂಡು ಅನಿಮಲ್ಸಿಗೆ ಲೊಕೇಶನ್ ಎಲ್ಲಿದೆ, ಡಿಸ್ಟೆನ್ಸ್ ಎಲ್ಲಿದೆ, ನಾನು ಯಾವ ಕಡೆ ಮೂವ್ ಆಗಬೇಕು, ಅದರದ್ದು ಸೈಜ್ ಏನು, ಆಬ್ಜೆಕ್ಟ್ದು, ಅದನ್ನೆಲ್ಲ ಏನು ಮಾಡ್ಬೋದು, ಅನಿಮಲ್ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ. ಇದರದ್ದು ನಾವು ವರ್ಕಿಂಗ್ ನೋಡೋದಾದರೆ, ಇವಾಗ ಬ್ಯಾಟ್ ಆಗಿರ್ಬೋದು, ಡಾಲ್ಫಿನ್ ಆಗಿರ್ಬೋದು, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ಸೊ ಆಮೇಲೆ ಈ ಸೌಂಡ್ ವೇವ್ಸು ವಾಟರ್ ಅಥವಾ ಏರ್ ಮುಖಾಂತರ ಏನಾಗುತ್ತೆ, ಟ್ರಾವೆಲ್ ಆಗುತ್ತೆ. ಸೊ ಆಮೇಲೆ ಈ ಸೌಂಡ್ ವೇವ್ಸ್ ಏನು ಮಾಡುತ್ತೆ, ಆಬ್ಜೆಕ್ಟಿಗೆ ಹಿಟ್ ಮಾಡುತ್ತೆ. ಆಮೇಲೆ ಈ ಸೌಂಡ್ ವೇವ್ಸು ಹಿಟ್ ಆದಾಗ ಆಬ್ಜೆಕ್ಟಿಗೆ ಅದೇನು ಮಾಡುತ್ತೆ, ವಾಪಸ್ ಆ ಸೌಂಡ್ನ
ಕಳಿಸುತ್ತೆ. ಆ ವಾಪಸ್ ಸೌಂಡ್ ಬರುತ್ತೆ ಅಲ್ವಾ, ಅದನ್ನು ಎಕೋ ಅಂತ ಕರಿತೀವಿ. ಆ ಅನಿಮಲ್ ಏನು ಮಾಡುತ್ತೆ, ಆ ಎಕೋ ಸೌಂಡ್ನ ಕೇಳಿಸ್ಕೊಂಡು ಆಬ್ಜೆಕ್ಟ್ಸ್ನ ಫೈಂಡ್ ಮಾಡುತ್ತೆ. ಅಂದರೆ ಆಬ್ಜೆಕ್ಟ್ಸ್ ಡಿಸ್ಟೆನ್ಸ್ ಆಗಿರ್ಬೋದು, ಡೈರೆಕ್ಷನ್ಸ್ ಆಗಿರ್ಬೋದು, ಮತ್ತು ಅದರದ್ದು ಸೈಜ್ ಆಗಿರ್ಬೋದು, ಅದನ್ನು ಏನು ಮಾಡುತ್ತೆ, ಫೈಂಡ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ವರ್ಕಿಂಗ್ ಆಫ್ ದ ಏನಂತ ಹೇಳ್ತೀರಾ, ಬಯೋ ಎಕೋಲೇಷನ್ ಅಂತೇಳಿ ನಾವು ಹೇಳ್ಬೋದು. ದಿಸ್ ಇಸ್ ದ ಪ್ರಿನ್ಸಿಪಲ್ ಆ್ಯಂಡ್ ದ ವರ್ಕಿಂಗ್. ನೆಕ್ಸ್ಟ್ ಇನ್ಸ್ಟ್ರೂಮೆಂಟೇಷನ್ಸ್ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಇವಾಗ ಇದರಲ್ಲಿ ದೇರ್ ಆರ್ ಬೇಸಿಕ್ ಪಾರ್ಟ್ಸ್. ಓಕೆನಾ, ಬೇಸಿಕ್ ಪಾರ್ಟ್ಸ್ಗಳಿದ್ದಾವೆ. ಒಂದು ಟ್ರಾನ್ಸ್ಮಿಟರ್. ಈ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ ಅಂದರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ಪಲ್ಸಸ್ನ ಏನು ಮಾಡುತ್ತೆ, ಸೆಂಡ್ ಮಾಡುತ್ತೆ. ಓಕೆನಾ. ಆಮೇಲೆ ಮೀಡಿಯಮ್ ಅಂದರೆ ಅದು ಇವಾಗ ಏರ್ ಮೀಡಿಯಮ್ ಆದರೂ ಆಗಿರ್ಬೋದು, ವಾಟರ್ ಮೀಡಿಯಮ್ ಆದರೂ ಆಗಿರ್ಬೋದು. ಇನ್ ಕೇಸ್ ಏರ್ ಮೀಡಿಯಮ್ ಆದರೆ ಅಲ್ಟ್ರಾಸೌಂಡ್. ಓಕೆನಾ. ಈ ವಾಟರ್ ಮೀಡಿಯಮ್ ಆಗಿದ್ರೆ ಸೋನಾರ್. ಓಕೆನಾ. ಇಟ್ ಈಸ್ ಯೂಸ್ಡ್ ಇನ್ ದ ಅಲ್ಟ್ರಾ ಮೀಡಿಯಮ್ ಈಸ್ ಯೂಸ್ಡ್ ಇನ್ ದ ಸೋನಾರ್. ಓಕೆ, ಅಷ್ಟೇ. ಲೈಕ್ ಇವಾಗ ಸೋನಾರ್ನ ವಾಟ್ರಲ್ಲಿ ಯೂಸ್ ಮಾಡ್ತೀರಾ, ವಾಟರ್ ಮೀಡಿಯಮಲ್ಲಿ ಸೋನಾರ್ನ ಯೂಸ್ ಮಾಡ್ತೀರಾ, ಏರ್ ಮೀಡಿಯಮಲ್ಲಿ ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತೀರಾ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ. ನೆಕ್ಸ್ಟ್ ಟಾರ್ಗೆಟ್ ಆಬ್ಜೆಕ್ಟ್. ಯಾವಾಗ ಆ ಒಂದು ಸೌಂಡ್ ಏನಾಗಿರುತ್ತೆ ಹಿಟ್ ಆದಾಗ ಸೌಂಡ್ ವೇವ್ಸು ಈ ಒಂದು ಆಬ್ಜೆಕ್ಟಿಂದ ರಿಫ್ಲೆಕ್ಟ್ ಆಗುತ್ತೆ. ಓಕೆ. ಆಮೇಲೆ ರಿಸೀವರ್ ಏನು ಮಾಡುತ್ತೆ, ಆ ಒಂದು ಎಕೋನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು, ರಿಸೀವರ್. ನೆಕ್ಸ್ಟ್ ಪ್ರೊಸೆಸರ್ ಇರುತ್ತೆ. ಇದನ್ನು ಅಂದರೆ ಇಟ್ ಅನಲೈಸಸ್ ದ ಟೈಮ್ ಡಿಲೇ ಆ್ಯಂಡ್ ದ ಎಕೋ ಸ್ಟ್ರೆಂತ್. ಸೊ ಎಷ್ಟು ಸೌಂಡ್ ಇದೆ ಸ್ಟ್ರೆಂತ್, ಅದರದ್ದು ಸೌಂಡ್ ಸ್ಟ್ರೆಂತ್ ಆಗಲಿ ಅಥವಾ ಎಷ್ಟು ಟೈಮ್ ಡಿಲೇ ಆಗಿದೆ ಅದನ್ನಾಗಲಿ ಅನಲೈಸಿಸ್ ಮಾಡುತ್ತೆ. ಯಾವುದು, ಪ್ರೊಸೆಸರು. ನೆಕ್ಸ್ಟ್ ಡಿಸ್ಪ್ಲೇ ಯೂನಿಟ್. ಇದೇನು ಮಾಡುತ್ತೆ, ರಿಸಲ್ಟ್ನ ಶೋ ಮಾಡುತ್ತೆ, ಅಂದರೆ ತೋರಿಸುತ್ತೆ ರಿಸಲ್ಟ್ನ. ಡಿಸ್ಟೆನ್ಸ್ ಎಷ್ಟಿದೆ, ಇಮೇಜ್ ಎಷ್ಟಿದೆ, ಸಿಗ್ನಲ್ ಎಷ್ಟಿದೆ ಅಂತ. ಜನರಲ್ ಆಗಿ ದೀಸ್ ಆರ್ ದ 6 ಮೇನ್ ಪಾರ್ಟ್ಸ್. ಓಕೆನಾ. ಜನರಲ್ ಆಗಿ ಇವಾಗ ಬೇಸಿಕ್ ಪಾರ್ಟ್ಸ್ಗಳು ನೋಡೋದಾದರೆ ಏನು ಮಾಡುತ್ತೆ, ಸೌಂಡ್ ಸೋರ್ಸ್ ಅಂತ ಇರುತ್ತೆ, ಅದು ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಬ್ಜೆಕ್ಟಿಗೆ ಹೋಗಿ ಆ ಸೌಂಡ್ ಹೊಡೆದಾಗ ರಿಫ್ಲೆಕ್ಟ್ ಆಗುತ್ತೆ. ರಿಸೀವರ್ ಏನು ಮಾಡುತ್ತೆ, ಇಯರ್ಸ್. ಅದಕ್ಕೆನಾ ರಿಸೀವರ್ ಏನು ಮಾಡುತ್ತೆ, ಆ ಒಂದು ಎಕೋನ ರಿಸೀವ್ ಮಾಡ್ಕೊಳ್ಳುತ್ತೆ. ಬ್ರೈನ್ ಅದೇನು ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ಸೊ ಇವಾಗ ಏನು ಆಬ್ಜೆಕ್ಟ್ ಇದೆ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡುತ್ತೆ, ಅಷ್ಟೇ. ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಅನ್ನೋದು ನೋಡೋದಾದರೆ, ನ್ಯಾವಿಗೇಷನ್ಸಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಇಟ್ ಹೆಲ್ಪ್ಸ್ ದ ಬ್ಯಾಟ್ಸ್ ಆ್ಯಂಡ್ ದ ಡಾಲ್ಫಿನ್ಸ್ ಟು ಮೂವ್ ಸೇಫ್ಲಿ. ಆಮೇಲೆ ಫುಡ್ನ ಫೈಂಡ್ ಔಟ್ ಮಾಡೋದಕ್ಕೆ, ಅಂದರೆ ಇಟ್ ಹೆಲ್ಪ್ಸ್ ಟು ಲೊಕೇಟ್ ದ ಇನ್ಸೆಕ್ಟ್ಸ್ ಆರ್ ದ ಫಿಶ್ ಎಲ್ಲಿದೆ ಅಂತ, ಅದ್ರದ್ದು ಫುಡ್ ಎಲ್ಲಿದೆ ಅಂತ ಡಿಟೆಕ್ಟ್ ಮಾಡೋದಕ್ಕೆ. ಆಮೇಲೆ ಇವಾಗ ಕೆಲವೊಂದು ಆಬ್ಸ್ಟಿಕಲ್ಸ್ ಇರುತ್ತೆ, ಇವಾಗ ಟ್ರೀಸ್ ಆಗಿರ್ಬೋದು, ರಾಕ್ಸ್ ಆಗಿರ್ಬೋದು. ಇವಾಗ ಬ್ಯಾಟ್ಸ್ ಅದೆಲ್ಲ ಲೈಕ್ ನೈಟ್ ತೋಡಾಡುತ್ತಲ್ವಾ, ಸೊ ಅದಕ್ಕೆ ಆ ಒಂದು ಆಬ್ಸ್ಟಿಕಲ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಸೋನಾರ್ ಟೆಕ್ನಾಲಜಿ, ಅದೊಂದು ಅಪ್ಲಿಕೇಶನ್ನು. ಅಂದರೆ ಇವಾಗ ಶಿಪ್ಸಲ್ಲಿ, ಸಬ್ಮರೈನ್ಸಲ್ಲಿ, ಸೊ ಅಲ್ಲೆಲ್ಲ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೆಡಿಕಲ್ ಅಲ್ಟ್ರಾಸೌಂಡ್, ಅಂದರೆ ಇವಾಗ ಸೇಮ್ ಈ ಒಂದು ಎಕೋ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಅಂದರೆ ಇವಾಗ ಇಮೇಜಸ್ನ ಕ್ರಿಯೇಟ್ ಮಾಡೋದು, ಒಳಗಡೆ ಬಾಡಿಯಲ್ಲಿ ಹೆಂಗಿದೆ ಆರ್ಗನ್ಸ್ ಎಲ್ಲ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಬಯೋ ಎಕೋಲೇಷನ್ ಪ್ರೋಸೆಸ್ನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ, ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ ದ ಬಯೋ ಎಕೋಲೇಷನ್ ಆ್ಯಂಡ್ ದಿಸ್ ಈಸ್ ಅ ಕಂಪ್ಲೀಟ್ ಆಫ್ ಯುವರ್ ಮಾಡ್ಯೂಲ್ 4. ಓಕೆನಾ. ಇಷ್ಟು ಹೇಳ್ತಾ ಆಮೇಲೆ ನಾನು ಏನು ಹೇಳಿದ್ದೀನಲ್ವಾ ಅದನ್ನು ಮಾತ್ರ ತಲೆಯಲ್ಲಿಟ್ಕೊಳ್ಳಿ, ಅದನ್ನು ಮಾತ್ರ ಬರೀರಿ. ಡೋಂಟ್ ವರಿ ಅಬೌಟ್ ದ ಥಿಂಗ್ಸ್. ಲೈಕ್ ನಾನು ಬರ್ದಿದ್ದೀನಿ, ಲೈಕ್ ಇದನ್ನು ನಿಮಗೆ ನೆನಪಾದರೆ ಬರೀರಿ, ಬಟ್ ಫಸ್ಟ್ ನಾನು ಏನು ಹೇಳ್ತೀನಲ್ವಾ ಅದನ್ನು ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಇವಾಗ ನೀವು ಕೇಳಿಸ್ಕೊಂಡ್ರೆ ಏನೋ ಒಂದು ಬರೀತೀರಾ, ನೀವು ಓದ್ಕೊಂಡು ಕೂತ್ಕೊಂಡ್ರೆ ಇಟ್ ಫೀಲ್ಸ್ ಬೋರಿಂಗ್. ಓಕೆನಾ. ಯಾಕಂದರೆ ಅದು ಕಾನ್ಸೆಪ್ಟ್ ಬೇಸ್ಡ್ ಆಗ ಥಿಯರಿ ಜಾಸ್ತಿ ಇರೋದ್ರಿಂದ ಸೊ ಆ ಥರ ಬೋರಿಂಗ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳೋದನ್ನ ನೀವು ನೀಟಾಗಿ ಕೇಳಿಸ್ಕೊಂಡು ಬರೆದ್ರೆ ಎಕ್ಸಾಮಲ್ಲಿ ಆರಾಮಾಗಿ ಕಾನ್ಸೆಪ್ಟ್ಗೆ ಮಾರ್ಕ್ಸ್ ಕೊಡ್ತಾರೆ ಅವರು. ಓಕೆನಾ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ವಾಟ್ಸಾಪ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದರೂ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಆಮೇಲೆ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ವಾಟ್ಸಾಪ್ ಚಾನಲಲ್ಲಿ. ಸೊ ಲೈಕ್ ವಿಟಿಯೋ ಅವ್ರು ತುಂಬ ಅಪ್ಡೇಟ್ಸ್ ಕಳಿಸ್ತಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ಅವೇರ್ ಇರಲಿ. ಓಕೆನಾ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.